ಇಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ನಂಬರ್ಗಳನ್ನು ನಾವು ಟರ್ಮ್ಸ್ ಅಂತ ಕರಿತೀವಿ. ಆ ಟರ್ಮ್ಸ್ಗಳಿಗೆ ಹೆಸರಿದೆ. ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ಈ ರೀತಿಯಾಗಿದೆ. ನಮಗೆ ಅರಿಥಮೆಟಿಕ್ ಪ್ರೋಗ್ರೆಷನ್ನ ಕೊಟ್ಟಿಲ್ಲ, ಬದಲಾಗಿ ಥರ್ಡ್ ಟರ್ಮ್ ಅನ್ನ ಕೊಟ್ಟಿದ್ದಾರೆ, ಹಾಗೆ ಸೆವೆಂತ್ ಟರ್ಮ್ ಅನ್ನ ಕೊಟ್ಟಿದ್ದಾರೆ. ಇದನ್ನು ಬಳಸ್ಕೊಂಡು ನಾವೇ ಅರಿಥಮೆಟಿಕ್ ಪ್ರೋಗ್ರೆಷನ್ನ ಫೈಂಡ್ ಔಟ್ ಮಾಡಬೇಕು. ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎಲ್. ಏನಿದು? ಹಾಯ್ ಮಕ್ಕಳೇ, ನನ್ನ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಕ್ಲಾಸ್ 9th and 10th ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಹೇಗಿದ್ದೀರಿ ಎಲ್ಲರೂ? ನಾನು ಅನ್ಕೊಂತಿದ್ದೀನಿ ಎಲ್ಲರೂ ಖುಷಿಯಾಗಿ ನಗ್ನಗ್ತಾ ಇದ್ದೀರಾ ಅಂತ. ನಿಮ್ಮ ಅಭ್ಯಾಸ ಚೆನ್ನಾಗಿ ನಡೀತಾ ಇದೆ, ಹೌದಾ? ಸೊ ಚಾಪ್ಟರ್ಸ್ಗಳನ್ನು, ಪ್ರತಿಯೊಂದು ಚಾಪ್ಟರ್ನ ಓದ್ತಾ ಬರ್ತಿರ್ತೀರಾ, ಮ್ಯಾಥಮೆಟಿಕ್ಸ್ ಚಾಪ್ಟರ್ಸ್ನ ಕಲಿತಾ ಬರ್ತಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ಹೌದಾ? ಸೊ ನಿಮ್ಮ ಈ ಒಂದು ಸ್ಟಡೀಸ್ ಏನಿದೆ ಅಲ್ಲ, ಇದು ಆಲ್ಮೋಸ್ಟ್ ಎಷ್ಟೊಂದು ಚಾಪ್ಟರ್ಸ್ಗಳನ್ನು ಆಲ್ಮೋಸ್ಟ್ ಕಲಿತಾ ಬಂದಿರ್ತೀರ. ಅವುಗಳನ್ನು ರಿವೈಸ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್, ಹೌದಾ? ಈಗ ನಾವು ಏನನ್ನಾದರೂ ಕಲ್ತೀವಿ ಅಂದರೆ ಅದನ್ನು ಮರಿಬಾರ್ದು. ಅಂದರೆ ಶಾರ್ಟ್ ಟ್ರಿಕ್ ಏನು ಅಂದರೆ ಕಲ್ತಿರೋದನ್ನು ರಿವೈಸ್ ಮಾಡೋದು, ರೀಕಾಲ್ ಮಾಡೋದು, ಅದು ತುಂಬ ಇಂಪಾರ್ಟೆಂಟ್. ಸೊ ರಿವಿಷನ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಕಲ್ತಿದ್ದನ್ನು ಮರಿಬಾರ್ದು ಅನ್ನೋದು ಅಷ್ಟೇ ಇಲ್ಲಿ ಉದ್ದೇಶ. ಸೊ ಹಾಗಾಗಿ ನಿಮ್ಮ ಈ ಸ್ಟಡೀಸಿಗೆ, ನಿಮ್ಮ ಅಭ್ಯಾಸಕ್ಕೆ ಪುಷ್ಟೀಕರಣ ಕೊಡೋದಕ್ಕೆ, ಎನ್ರಿಚ್ಮೆಂಟ್, ಬೂಸ್ಟಪ್ ಮಾಡೋದಕ್ಕೆ ಅದನ್ನು ನಾವು ಈ ಕಂಪ್ಲೀಟ್ ಚಾಪ್ಟರ್ ರಿವಿಷನ್ ಸೀರೀಸ್ನ ತಂದಿದ್ದೀವಿ. ಇದರಲ್ಲಿ ನಮ್ಮ 2ನೇ ಸೆಷನ್ ಇವತ್ತು. ಸೊ ಲಾಸ್ಟ್ ಸೆಷನಲ್ಲಿ ರಿಯಲ್ ನಂಬರ್ಸ್ನ ಕಲ್ತಿದ್ದಾಯ್ತು, ರಿವೈಸ್ ಮಾಡಿದ್ದಾಯ್ತು. ಇವತ್ತಿನ ನಮ್ಮ ಸೆಷನಲ್ಲಿ ನಾವು ಅರಿಥಮೆಟಿಕ್ ಪ್ರೋಗ್ರೆಷನ್ ಅನ್ನುವಂಥ ಚಾಪ್ಟರ್ನ ರಿವೈಸ್ ಮಾಡೋದಕ್ಕೆ ಹೊರಟಿದ್ದೀವಿ. ಸೊ ಕಾನ್ಸೆಪ್ಷುಯಲ್ ವೈಸ್ ಯಾವಾಗ ನಿಮಗೆ ಕ್ಲಾರಿಟಿ ಇರ್ತದೋ ಆವಾಗ ನೀವು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಅನುಕೂಲ, ಹೌದಾ? ಕಾನ್ಸೆಪ್ಟ್ ಅಂದರೆ ಏನಿಲ್ಲಿ, ಅದು ಏನೇನು ವಿಷಯ ಇದೆ, ಏನೇನು ಟಾಪಿಕ್ ಇದೆ, ಅದ್ರ ಮೇಲೆ ಬರುವಂಥ ಫಾರ್ಮುಲಾಗಳಾಗಿರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲವನ್ನು ತಿಳ್ಕೊತೀರಿ. ಸೊ ಯಾವಾಗ ಕಾನ್ಸೆಪ್ಟು, ಅದನ್ನೇ ಕಾನ್ಸೆಪ್ಟ್ ಅನ್ನೋದು, ವಿಷಯ ಅನ್ನೋದು, ಟಾಪಿಕ್ ಅನ್ನೋದು, ಅದು ಕ್ಲಾರಿಟಿ ಇತ್ತು ಅಂದರೆ ನಿಮಗೆ ಆ ಚಾಪ್ಟರ್ ಅರ್ಥ ಆದಂಗೆ, ಹೌದಾ? ಸೊ ಆ ಕೆಲಸನ ಇವತ್ತು ಮಾಡ್ತಾ ಹೋಗೋಣ. ಈ ಅರಿಥಮೆಟಿಕ್ ಪ್ರೋಗ್ರೆಷನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಿಷಯನೂ ಚೆನ್ನಾಗಿ ತಿಳ್ಕೊಳ್ಳೋಣ, ಅರಿಕೆ ಮಾಡ್ಕೊಳ್ಳೋಣ. ಎಲ್ಲರೂ ಸೆಷನಿಗೆ ತಯಾರಿದ್ದೀರಾ ಅಂದ್ಕೊಂಡು ಈ ಸೆಷನ್ನ ಶುರು ಮಾಡ್ತಿದ್ದೀನಿ. ಆಲ್ ರೈಟ್, ಓಕೆ. ನಾವು ಈ ಅರಿಥಮೆಟಿಕ್ ಪ್ರೋಗ್ರೆಷನಲ್ಲಿ, ಈ ಚಾಪ್ಟರಲ್ಲಿ ಮೇನ್ ಆಗಿ ಕಲಿಯುವಂಥದ್ದು 2 ಕಾನ್ಸೆಪ್ಟು, ಹೌದಾ? ಸೊ ಯಾವ್ದ್ಯಾವುದು ಅಂದರೆ nth ಟರ್ಮ್ ಆಫ್ ಎನ್ AP ಬಗ್ಗೆ ತಿಳ್ಕೊತೀವಿ, ಹಾಗೆ ಇನ್ನೊಂದು ಯಾವುದು ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಎನ್ AP, ಹಾಗೆ nth ಟರ್ಮ್ ಆಫ್ ಎನ್ AP. ಇಷ್ಟೇ, ಈ ಫಾರ್ಮುಲಾಗಳೇ ಇರೋದಿದು, ಹೌದಾ? ತುಂಬ ಚೆಂದ ಇರೋ ಚಾಪ್ಟರ್ ಇದು, ಚೆನ್ನಾಗಿದೆ. ಪ್ರಾಕ್ಟೀಸ್ ಮಾಡಿದರೆ ಇಂಟ್ರೆಸ್ಟಿಂಗೆ, ಹೌದೋ ಅಲ್ವೋ? ಸೊ ಅರಿಥಮೆಟಿಕ್ ಪ್ರೋಗ್ರೆಷನ್ ಇಷ್ಟನೇ. ಸೊ ಎಲ್ಲ ಚಾಪ್ಟರ್ಸು ಇಷ್ಟನೇ, ಬಟ್ ಇದೊಂದು ರೀತಿ ಡಿಫ್ರೆಂಟ್. ಸೀರೀಸ್ ಬರುತ್ತೆ, ಹೌದಾ? ಸೀಕ್ವೆನ್ಸ್ ಇರುತ್ತೆ, ನಂಬರ್ಸ್ಗಳ ಅರೇಂಜ್ಮೆಂಟ್ ಇರುತ್ತೆ, ಇದೊಂದು ರೀತಿ ಡಿಫ್ರೆಂಟ್, ಹೌದಾ? ಸರಿ. ಸೊ ಈ ಚಾಪ್ಟರ್ನ ಈಗ ಕಲಿತಾ ಹೋಗೋಣ. ಮೊದಲನೇದಾಗಿ ಬೇಸಿಕ್ಕಿಂದ ಹೋಗೋಣ, ಓಕೆ? ಸೊ ಬೇಸಿಕ್ ಅಂದರೆ ಏನು? ಪೂರ್ತಿ ಬೇಸಿಕ್ ಅಂದರೆ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನು ಅಂತ ತಿಳ್ಕೊಳ್ಳಿಕ್ಕೆ ಏನು ಬೇಕು? ಪೂರಕ. ಸೀಕ್ವೆನ್ಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು ಫಸ್ಟು. ಸೀಕ್ವೆನ್ಸ್ ಅಂದರೆ ಏನು? ಸೀಕ್ವೆನ್ಸ್ ಅಂದರೆ ಏನು? ಸೀಕ್ವೆನ್ಸ್ ಅಂದರೆ ಎ ಗ್ರೂಪ್ ಆಫ್ ನಂಬರ್ಸ್ ವಿಚ್ ಆರ್ ಅರೇಂಜ್ಡ್ ಇನ್ ಎ ಡೆಫಿನೆಟ್ ಆರ್ಡರ್ ಫಾಲೋಯಿಂಗ್ ಅ ಸರ್ಟೇನ್ ರೂಲ್ ಈಸ್ ಕಾಲ್ಡ್ ಆಸ್ ಎ ಸೀಕ್ವೆನ್ಸ್. ಸಿಂಪಲ್. ಯಾವುದಾದ್ರೂ ನಂಬರ್ಸ್ಗಳನ್ನು ನಾವು ಬರೆದಾಗ ಅದು ಒಂದು ಸರ್ಟೇನ್ ರೂಲನ್ನು ಫಾಲೋ ಮಾಡ್ತಿರ್ತದೆ, ಓಕೆ? ಅದನ್ನು ನೀಟಾಗಿ ಅರೇಂಜ್ ಮಾಡಿರ್ತೀವಿ, ಸುಮ್ಮನೆ ಯಾವುದಾದ್ರು ರ್ಯಾಂಡಮ್ ಆಗಿ ನಂಬರ್ ಬರ್ದಿರಲ್ಲ. ಅಂಥ ನಂಬರ್ಸ್ಗಳನ್ನು ಸೀಕ್ವೆನ್ಸ್ ಅಂತ ಕರಿತೀವಿ, ಹೌದಾ? ಸೊ ಈಗ ನಮಗೆ ನ್ಯಾಚುರಲಿ ಇಂಥವು ಬೇಕಾದಷ್ಟು ಎಕ್ಸಾಂಪಲ್ ಸಿಗ್ತವೆ, ಮನುಷ್ಯ ನಿರ್ಮಿತ ಕೂಡ ಸಿಗ್ತವೆ, ನ್ಯಾಚುರಲ್ ಆಗಿ ಅಂತೂ ಬೇಕಾದಷ್ಟು ಸಿಗ್ತವೆ. ದೇವರ ಸೃಷ್ಟಿನೇ ಇದೆ ತುಂಬ, ಹೌದಾ? ನೀವು ದಾಳಂಬ್ರಿ ಹಣ್ಣನ್ನು ನೋಡಿರ್ತೀರ, ಅದರಲ್ಲಿ ಹೇಗೆ ಅರೇಂಜ್ ಆಗಿರುತ್ತೆ ನೋಡಿ, ಚಿಕ್ಕು, ಹೌದಾ? ಹಣ್ಣಲ್ಲಿ ಇರ್ತಕ್ಕಂಥ ಅದಿಷ್ಟು ಪೂರ್ತಿ, ಹೌದಾ? ಹಣ್ಣಲ್ಲಿ ಇರ್ತಕ್ಕಂಥ ಚಿಕ್ಕ ಬೀಜಗಳೇ ಅರೇಂಜ್ ಆಗಿ ಹಣ್ಣಾಗೋದು, ಹೌದಾ? ಅದು ಎಷ್ಟು ನೀಟಾಗಿ ಯಾರಾದರೂ ಅದನ್ನು ಫಿಕ್ಸ್ ಮಾಡಿದಾರೇನೋ ಅನ್ನೋ ರೀತಿ ಅರೇಂಜ್ ಆಗಿರುತ್ತೆ, ಒಂದು ಆರ್ಡರಲ್ಲಿ ಅರೇಂಜ್ ಆಗಿರುತ್ತೆ, ರೈಟ್? ಈ ರೀತಿ ಸಾಕಷ್ಟು ಸಿಗುತ್ತೆ ನಮಗೆ, ನೇಚರಲ್ಲೇ ಬೇಕಾದಷ್ಟು ಸಿಗುತ್ತೆ. ಅದಾದಮೇಲೆ ಮನುಷ್ಯ ನಿರ್ಮಿತ ಅಂತರೂ ಇರುತ್ತೆ ಬಿಡಿ, ಬಟ್ ಯಾರ ಸಹಾಯ ಇಲ್ಲದೆ ಅದಾಗದೇ ಬರುವಂಥದ್ದು ನಮಗೆ ಒಂದು ರೀತಿ ಸರ್ಪ್ರೈಸ್ ಅಲ್ವಾ? ಅದನ್ನೇ ಅದ್ಭುತ ಅನ್ನೋದು, ಓಕೆ? ಸೊ ಮನುಷ್ಯ ನಿರ್ಮಿತ ಅಂದರೆ ಬೇಕಾದಷ್ಟು ಸಿಗುತ್ತೆ ನಿಮಗೆ, ಹೌದಾ? ಈ ಟೂರ್ನಮೆಂಟ್ಸ್ ಅಂದರೆ ಸ್ಟೇಡಿಯಂಗಳಲ್ಲಿ ಇರ್ತಕ್ಕಂಥ ಚೇರ್ಗಳ ಅರೇಂಜ್ಮೆಂಟ್ ಆಗಿರಬಹುದು, ಆಮೇಲೆ ಫಿಲ್ಮ್ ಥಿಯೇಟರಿಗೆ ಹೋಗಿದ್ರೆ
ಅಲ್ಲಿನೂ ಅರೇಂಜ್ಮೆಂಟ್ ಮಾಡಿರ್ತಾರೆ, ಅಂದರೆ ಚೇರ್ಗಳನ್ನು ಅರೇಂಜ್ ಮಾಡಿರ್ತಾರೆ, ಅದಾಗಿರಬಹುದು. ಓಕೆ, ಸೊ ಈ ರೀತಿ ಸಾಕಷ್ಟು ನಿಮಗೆ ಸಿಗ್ತಾ ಹೋಗುತ್ತೆ. ಏನು ಎಕ್ಸಾಂಪಲ್ಗಳು. ಈ ಅರಿಥ್ಮೆಟಿಕ್ ಪ್ರೋಗ್ರೆಷನಲ್ಲಿ ನಾವು ಬೇಸಿಕ್ಕಿಂದ ಕಲಿಯೋದೇನು ಸೀಕ್ವೆನ್ಸ್. ಸೀಕ್ವೆನ್ಸ್ ಅಂದ್ರೆ ಏನು, ಒಂದು ರೂಲಲ್ಲಿ ಅರೇಂಜ್ ಮಾಡಿರುವಂಥ ಯಾವುದೇ ವಸ್ತು ಇರಲಿ ಅದನ್ನು ಸೀಕ್ವೆನ್ಷಿಯಲ್ ಅರೇಂಜ್ಮೆಂಟ್ ಅಂತ ಕರಿತೀವಿ. ಸೊ ನಂಬರ್ಸ್ ಅಂತ ಬಂದಾಗ ಕೂಡ ಅದು ಸೀಕ್ವೆನ್ಸ್ ಅಂತ ಕರಿತೀವಿ. ಓಕೆ, ಸೀಕ್ವೆನ್ಸ್ ನಂಬರ್ ಆರ್ ಇನ್ ಸೀಕ್ವೆನ್ಸ್ ಅಂತ ಯಾವಾಗ ಹೇಳ್ತೀವಿ ಅಂದರೆ ವೆನ್ ಇಟ್ ಈಸ್ ಫಾಲೋಯಿಂಗ್ ಎ ಸರ್ಟೆನ್ ರೂಲ್. ಸೊ ಇಲ್ಲಿ ಎಕ್ಸಾಂಪಲ್ ನೋಡೋದಾದರೆ 2 4 6 8, ಹೌದಾ, ಕರೆಕ್ಟ್ ತಾನೆ? ಎಲ್ಲ ನಂಬರ್ಸ್ಗಳು 2 ಆದ್ಮೇಲೆ 4 ಇದೆ, 4 ಆದ್ಮೇಲೆ 6, 6 ಆದ್ಮೇಲೆ 8. ಇಲ್ಲಿ ಏನು ನಮಗೆ ರೂಲ್ ಕಾಣ್ತಿದೆ ಅಂದರೆ ಪ್ರತಿಯೊಂದು ಸಂಖ್ಯೆ ನಡುವೆ 2 ಡಿಫ್ರೆನ್ಸ್ ಇದೆ, 2 ನಂಬರ್ಗಳ ಡಿಫ್ರೆನ್ಸ್ ಇದೆ. ಅದೇ ಇಲ್ಲಿ, ಹೌದೋ ಅಲ್ವೋ? ಕರೆಕ್ಟ್ ತಾನೆ? ಹಾ, ಈ ರೀತಿ ನಂಬರ್ಸ್ಗಳನ್ನು ಯಾವಾಗ ಬರಿತೀವಲ್ಲ ಅವಾಗ ಅದನ್ನ ಸೀಕ್ವೆನ್ಸ್ ಅಂತ ಹೇಳಿ ಕರಿತೀವಿ. ಒಂದು ರೂಲ್ ಇರಬೇಕು. ಸುಮ್ಮನೆ ನಾನು 2 ಒಂದು 20 ಒಂದು 50 ಅಂತ ಬರೆದ್ರೆ ನಂಬರ್ಗಳನ್ನು ಬರೆದ್ರೆ ಅದು ಅರೇಂಜ್ಮೆಂಟ್ ಆಗುತ್ತಾ? ಇಲ್ಲ, ಒಂದು ರೂಲ್ ಫಾಲೋ ಮಾಡ್ತಿದೆ, ಹಾಗಾಗಿ ದಿಸ್ ಇಸ್ ಅ ಸೀಕ್ವೆನ್ಸ್. ಅರ್ಥ ಆಯ್ತಾ ಸೀಕ್ವೆನ್ಸ್ ಅಂದರೆ? ಓಕೆ, ಸೊ ಇನ್ನು ಸಾಕಷ್ಟು ನೀವು ಈ ರೀತಿ ತಗೋಬೋದು, ನಂಬರ್ಸ್ಗಳನ್ನು ಬೇಕಾದಷ್ಟು ತಗೋಬೋದು. 3 6 9 12, ಹೌದಾ, 15 18. ಸೊ ಇದು ಒಂದು ಸೀಕ್ವೆನ್ಸ್ ಅಂತಾನೆ ಹೇಳ್ಬೋದು. ಯಾಕೆ? ಪ್ರತಿಯೊಂದು ಸಂಖ್ಯೆ ನಡುವೆನೂ 3 ನಂಬರ್ಗಳ ಅಂತರ ಇದೆ, ಹೌದಾ? ಸೊ ಇದು ಒಂದು ಸೀಕ್ವೆನ್ಸ್, ಒಂದು ರೂಲನ್ನು ಫಾಲೋ ಮಾಡ್ತಿದೆ. ಈ ರೀತಿ ಸಾಕಷ್ಟು ನಿಮಗೆ ಸಿಗುತ್ತೆ. ಇದು ನಮ್ಮ ಸೀಕ್ವೆನ್ಸ್. ಈ ಸೀಕ್ವೆನ್ಸ್ ಏನೋ ಅರ್ಥ ಮಾಡ್ಕೊಂಡ್ವಿ. ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ಗೆ ಸೀಕ್ವೆನ್ಸಿಗೆ ಏನು ಸಂಬಂಧ ಅಂದರೆ ಸಂಬಂಧ ಇದೆ. ಈ ಸೀಕ್ವೆನ್ಸೇ ನೆಕ್ಸ್ಟ್ ಸೀರೀಸ್ ಆಗುತ್ತೆ. ಸೀರೀಸ್ ಅಂದ್ರೆ ಏನು? ಹೊಂದಾಣಿಕೆ ಅಂತ ಏನಂತೀವಲ್ಲ, ಅಂದರೆ ಒಂದಾದ್ಮೇಲೆ ಒಂದು ಹೊಂದ್ಕೊಂಡು ಹೋಗಿರುತ್ತೆ. ಅಂದರೆ ಏನು? ಆ್ಯಡ್ ಆಗ್ತಾ ಹೋಗುತ್ತೆ. ವೆನ್ ಯು ಆ್ಯಡ್ ದಿಸ್ ಸೀಕ್ವೆನ್ಸ್ ಇಟ್ ವಿಲ್ ಬಿಕಮ್ ಸೀರೀಸ್. ಅರ್ಥ ಆಯ್ತಾ? ಸೊ ಆ ಸೀರೀಸಿಂದ ನೆಕ್ಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಸರಿ. ಈ ಪ್ರೋಗ್ರೆಷನ್ ಅಂದ್ರೆ ಏನು? ಮೊದಲನೇದಾಗಿ ಪ್ರೋಗ್ರೆಷನ್ ಅಂದರೆ ಹೆಸರೇ ಹೇಳುತ್ತೆ. ಏನು? ಪ್ರೋಗ್ರೆಸ್ ಆಗೋದು, ಬೆಳವಣಿಗೆ ಆಗೋದು. ಏನು ಬೆಳವಣಿಗೆ ಆಗುತ್ತೆ? ನಂಬರ್ಸ್ಗಳು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ. ಸೊ ಅರಿಥಮೆಟಿಕ್ ಅಂದ್ರೇನೆ ಸಂಖ್ಯೆ, ಹೌದಾ? ಸೊ ಸಂಖ್ಯೆಗಳು ಇಲ್ಲಿ ಪ್ರೋಗ್ರೆಸ್ ಆಗೋದ್ರಿಂದ ಇದನ್ನ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರೆದ್ರು. ಆ್ಯಂಡ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಈಸ್ ಎ ಲಿಸ್ಟ್ ಆಫ್ ನಂಬರ್ ಇನ್ ವಿಚ್ ಈಚ್ ಟೀಮ್ ಅಲ್ಲ, ಅದು ಟರ್ಮ್, ಇನ್ ವಿಚ್ ಈಚ್ ಟರ್ಮ್ ಈಸ್ obtained by adding a fixed number to the preceding term except the first term. except the first term. ಏನು ಹೇಳ್ತಿದ್ದಾರೆ? ಸೊ ಅರಿಥಮೆಟಿಕ್ ಪ್ರೋಗ್ರೆಷನ್ ಯಾವಾಗ ಫಾರ್ಮ್ ಆಗುತ್ತೆ ಅಂದರೆ ಇಟ್ ಈಸ್ ಎ ಲಿಸ್ಟ್ ಆಫ್ ನಂಬರ್. ಅದು ಕೂಡ ಲಿಸ್ಟ್ ಆಫ್ ನಂಬರೇ, ಅಂದರೆ ಸೀಕ್ವೆನ್ಸೇ ಅಂತ ಅರ್ಥ ಒಂದು ಅರ್ಥದಲ್ಲಿ. ಓಕೆ, ಇನ್ ವಿಚ್ ಈಚ್ ಟರ್ಮ್, ಆದರೆ ವಿಷಯ ಏನು ಅಂದರೆ ಪ್ರತಿಯೊಂದು ಟರ್ಮ್ ಹೇಗೆ ಒಬ್ಟೇನ್ ಆಗುತ್ತೆ ಅಂದರೆ ಬೈ ಆ್ಯಡಿಂಗ್ ಎ ಫಿಕ್ಸ್ಡ್ ನಂಬರ್. ಒಂದು ಫಿಕ್ಸ್ಡ್ ನಂಬರ್ನ ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ. ಅಂದರೆ ಏನು? ಸಪೋಸ್ ನನ್ನ ಹತ್ರ 5 ಅದೇ. ಓಕೆ, ಈ 5ಗೆ ನಾನೇನು ಮಾಡ್ತೀನಿ? ಇದು ಫಸ್ಟ್ ಟರ್ಮ್, ಫಸ್ಟ್ ಏನು ನಂಬರ್ ಸಂಖ್ಯೆನ ಬರೀತೀವಿ ದಟ್ ಈಸ್ ದ ಫಸ್ಟ್ ಟರ್ಮ್. ಇದಕ್ಕೆ +2ನ ಆ್ಯಡ್ ಮಾಡ್ತೀನಿ ಅಂತ ಇಟ್ಕೊಳ್ರಿ. ಏನು ಬಂತು? ಐ ವಿಲ್ ಗೆಟ್ 7. ಮೊದಲು 5 ತಗೊಂಡಿದ್ದೆ, ಈ 5ಗೆ 2ನ ಆ್ಯಡ್ ಮಾಡಿದೆ, 7 ಬಂತು. ಈಗ ಈ 7ಗೆ 2ನ ಆ್ಯಡ್ ಮಾಡ್ತೀನಿ, ಎಷ್ಟು ಬಂತು? 9 ಬಂತು. ಓಕೆ, ಈಗ ಈ 9ಗೆ 2ನ ಆ್ಯಡ್ ಮಾಡ್ತೀನಿ, ಎಷ್ಟು ಬಂತು? 11 ಬಂತು. ಸೊ ಈ ನಂಬರ್ಸ್ಗಳೇನಿದಾವಲ್ಲ ಇಲ್ಲಿ, ಯಾವುದು 5 7 9 11, ಇದೆಲ್ಲ ಏನು? ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ದ ಅರಿಥಮೆಟಿಕ್ ಪ್ರೋಗ್ರೆಷನ್. ಯಾಕೆ? ಬಿಕಾಸ್ ದಿಸ್ ಇಸ್ ದ ಫಸ್ಟ್ ಟರ್ಮ್. ಈ ಫಸ್ಟ್ ಟರ್ಮಿಗೆ ಏನು ಹಿಂದ್ಗಡೆ ಏನು ಆ್ಯಡ್ ಆಗಿರಲ್ಲ. ಒಂದು ನಂಬರ್ ಇರುತ್ತೆ, ಆ ನಂಬರಿಗೆ ಒಂದು ಫಿಕ್ಸ್ಡ್ ಟರ್ಮ್ನ ಆ್ಯಡ್ ಮಾಡ್ತೀವಿ, ಒಂದು ಫಿಕ್ಸ್ಡ್ ನಂಬರ್ನ ಹಾಕ್ತೀವಿ, ಇನ್ನೊಂದು ನಂಬರ್ ಬಂತು. ಈಗ ಬಂದಿರೋ ನಂಬರಿಗೆ ಅಗೇನ್ ದ ಫಿಕ್ಸ್ಡ್ ನಂಬರ್ನ ಆ್ಯಡ್ ಮಾಡ್ತೀವಿ, ಇನ್ನೊಂದು ನಂಬರ್ ಬಂತು. ಈ ರೀತಿಯಾಗಿ ಮಾಡ್ತಾ ಹೋದಾಗ ಅರಿಥಮೆಟಿಕ್ ಪ್ರೋಗ್ರೆಷನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಅಂಡ್ ದಿಸ್ ಫಿಕ್ಸ್ಡ್ ನಂಬರ್ ಈಸ್ ಕಾಲ್ಡ್, ದಿಸ್ ಫಿಕ್ಸ್ಡ್ ನಂಬರ್ ಈಸ್ ಕಾಲ್ಡ್ ಏನಂತ ಕರೀತಾರೆ ಅದನ್ನ? ಕಾಮನ್ ಡಿಫರೆನ್ಸ್ ಆಫ್ ದ AP. ಇಟ್ ಕ್ಯಾನ್ ಬಿ ಪಾಸಿಟಿವ್, ನೆಗೆಟಿವ್ ಆರ್ 0. ನೋಡಿ, ಇಲ್ಲಿ ಏನು ನಾವು ನಂಬರ್ನ ಆ್ಯಡ್ ಮಾಡಿದೀವಲ್ಲ, ಇಲ್ಲಿ ಏನು ನಂಬರ್ನ ಆ್ಯಡ್ ಮಾಡಿದೀವಲ್ಲ, ಇವೆಲ್ಲ ಏನು? ಕಾಮನ್ ನಂಬರ್. ಕಾಮನ್, ಹೌದಾ? ಕಾಮನ್ ಅಂದ್ರೆ ಏನು? ಎಲ್ಲ ಕಡೆ ಸಿಮಿಲರ್ ಆಗೇ ಇದೆ. ನಂಬರ್ ಎಲ್ಲಾದರೂ ಚೇಂಜ್ ಆಗದ? ಇಲ್ಲ, ಎಲ್ಲ ಕಡೆ ಎರಡನ್ನೇ ಆ್ಯಡ್ ಮಾಡಿರೋದು. ಹಾಗಾಗಿ ದಿಸ್ ಇಸ್ ಅ ಫಿಕ್ಸ್ಡ್. ಹಾಗೆ ಫಿಕ್ಸ್ಡ್ ನಂಬರ್ನ ಕಾಮನ್ ಡಿಫರೆನ್ಸ್ ಅಂತ ಕರಿತೀವಿ. ಓಕೆ,
ಅರ್ಥ ಆಗ್ತಿದ್ದ ಯಾಕೆ ಕಾಮನ್ ಡಿಫ್ರೆನ್ಸ್ ಅಂತ ಕರಿತೀವಿ? ಯಾಕೆಂದ್ರೆ ಪ್ರತಿಯೊಂದು ಸಂಖ್ಯೆ ನಡುವೆ ಬರ್ತಕ್ಕಂಥ ಡಿಫ್ರೆನ್ಸ್ ಇದು, ಏನನ್ನ ಆಡ್ ಮಾಡಿದೀವೋ ಅದೇ ಇಲ್ಲಿ ಡಿಫ್ರೆನ್ಸ್ ಆಗಿ ಕಾಣುತ್ತೆ. ದೇರ್ ಫೋರ್ ಇಟ್ ಈಸ್ ಕಾಲ್ಡ್ ಎಸ್ ಎ ಕಾಮನ್ ಡಿಫ್ರೆನ್ಸ್. ಓಕೆ, ಸೊ ಈ ಕಾಮನ್ ಡಿಫ್ರೆನ್ಸು ಪಾಸಿಟಿವ್ ಆದ್ರೂ ಆಗಿರ್ಬೋದು, ನೆಗೆಟಿವ್ ಆದ್ರೂ ಆಗಿರ್ಬೋದು, ಅಥವಾ ಝೀರೋನೂ ಆಗಿರಬಹುದು. ಗಾಟ್ ಇಟ್? ಅರ್ಥ ಆಗ್ತಿದ್ದ? ಓಕೆ, ಫೈನ್. ಸೊ ಈಗ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ನಿಮಗೆ ಅರ್ಥ ಆಗಿದೆ ಅಲ್ಲ? ಇಲ್ಲಿ ಎಕ್ಸಾಂಪಲ್ ಸಹಿತ ಕೊಟ್ಟರೆ ನೀವು ನೋಡ್ಬೋದು. 6, 9, 12, 15. ಸೊ 6, 9 ಮತ್ತು 12, 15 ಇವುಗಳ ನಡುವೆ ಡಿಫ್ರೆನ್ಸ್ ಇದೆ. ಎಷ್ಟಿದೆ? ಸೊ ಡಿಫ್ರೆನ್ಸ್ನ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತಾನೆ ಈಗ ನೋಡೋಣ. 6 + 3 = 9. ಹೌದಾ? 9 + 3 = 12. ಸೊ ಎಲ್ಲದರ ನಡುವೆ 3 ಡಿಫ್ರೆನ್ಸ್ ಇದೆ. ಕರೆಕ್ಟ್ ಅಲ್ವಾ? ಎಲ್ಲದರ ನಡುವೆ +3 +3 +3 ಈ ರೀತಿ ಇದೆ. ಕರೆಕ್ಟ್ ತಾನೆ? ಓಕೆ, ಸೊ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಇವಾಗ ನಿಮಗೆ ಅರ್ಥ ಆಗಿದೆ. ಈಗ ಕಾಮನ್ ಡಿಫ್ರೆನ್ಸ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಓಕೆ, ಸೊ ಕಾಮನ್ ಡಿಫ್ರೆನ್ಸ್ ತುಂಬ ಸುಲಭ. ಈಗ ನನ್ನ ಹತ್ರ 2, 4, 6, 8, 10 ಇದೆ ಅಂತ ಇಟ್ಕೊಳ್ರಿ. ದಿಸ್ ಇಸ್ ಅನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಹೌದಾ? ಇದರಲ್ಲಿ ಕಾಮನ್ ಡಿಫ್ರೆನ್ಸ್ನ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? ತುಂಬ ಸುಲಭ. ಇಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ನಂಬರ್ಗಳನ್ನು ನಾವು ಟರ್ಮ್ಸ್ ಅಂತ ಕರಿತೀವಿ. ಆ ಟರ್ಮ್ಸ್ಗಳಿಗೆ ಹೆಸರಿದೆ. ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್ ಈ ರೀತಿಯಾಗಿದೆ. ಓಕೆ, ಸೊ ಫಸ್ಟ್ ಟರ್ಮ್ನ ಯಾವಾಗಲೂ ನಾವು ಎ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ಎ ಅಂತ ಹೇಳಿ ಫಸ್ಟ್ ಟರ್ಮ್ನ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಕಂಟಿನ್ಯೂಸ್ ಆಗಿ ನಂಬರ್ಸ್ ಬರೋದ್ರಿಂದ A1, A2, A3, A4, A5 ಈ ರೀತಿಯಾಗಿ ರೆಪ್ರೆಸೆಂಟ್ ಮಾಡ್ತೀವಿ. ಗಾಟ್ ಇಟ್? ಈಗ ಕಾಮನ್ ಡಿಫ್ರೆನ್ಸ್ ನಮಗೆ ಹೇಗೆ ಬರುತ್ತೆ? ತುಂಬ ಸುಲಭ. ಯಾವಾಗಲೂ ಕಾಮನ್ ಡಿಫ್ರೆನ್ಸ್ ಬರುವಂಥದ್ದು ಸೆಕೆಂಡ್ ಮೈನಸ್ ಫಸ್ಟ್ ಟರ್ಮ್. ಓಕೆ, ಸೊ ಸೆಕೆಂಡ್ ಮೈನಸ್ ಫಸ್ಟ್ ಟರ್ಮ್, ಅಥವಾ ಈ ನಂಬರ್ನ ಮುಂದೆ ಇರ್ತಕ್ಕಂಥ ಯಾವುದಿದು ಸಕ್ಸೀಡಿಂಗ್ ಟರ್ಮ್ ಆಫ್ ದಿಸ್ 4. ಹೌದಾ? ಸೊ ಪ್ರಿಸೀಡಿಂಗ್ ಅಂದ್ರೆ ಏನು? ಹಿಂದಿಂದು. ಸಕ್ಸೀಡಿಂಗ್ ಅಂದ್ರೆ ಏನು? ಮುಂದಿಂದು. 4ರ ಮುಂದೆ ಇರೋ ನಂಬರ್ ಯಾವುದು? 6. 6 - 4 ಮಾಡಿದ್ರೆ ಎಷ್ಟು ಬರುತ್ತೆ? 2 ಬರುತ್ತೆ. 4 - 2 ಮಾಡಿದ್ರೆ ಎಷ್ಟು ಬರುತ್ತೆ? 2 ಬರುತ್ತೆ. ಸೊ 4 - 2 ಎಷ್ಟು ಬಂತು? 2 ಬಂತು. 6 - 4 ಎಷ್ಟು ಬಂತು? 2 ಬಂತು. 8 - 6 ಎಷ್ಟು ಬಂತು? 2 ಬಂತು. ಈಗ ಇಲ್ಲಿ ವಿಷಯ ಏನು ಗೊತ್ತಾ? ಈ ಕಾಮನ್ ಡಿಫ್ರೆನ್ಸ್ ಯಾವಾಗಲೂ ಸೆಕೆಂಡ್ ಮೈನಸ್ ಫಸ್ಟ್ ಟರ್ಮ್ ಮಾಡಿದ್ರೇನೆ ಬರಬೇಕು ಅಂತಿಲ್ಲ. ಆ ಕಾಮನ್ ಡಿಫ್ರೆನ್ಸ್ ಥ್ರೂ ಔಟ್ ದ ಪ್ರೋಗ್ರೆಷನ್ ಏನು ಸಿಮಿಲರ್ ಇದ್ದೇ ಇರುತ್ತೆ. ಹೌದಾ? ಇಫ್ ದ ನಂಬರ್ ಈಸ್ ಇನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್, ಇಫ್ ದ ನಂಬರ್ ಈಸ್ AP, then it is understood common difference is similar throughout the progression. ಹೌದಾ? ಈ ಒಂದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಕಾಮನ್ ಡಿಫ್ರೆನ್ಸ್ ಸೇಮ್ ಇರುತ್ತೆ. ಹಾಗಿದ್ರೆ ನೀವು 10 - 8 ಮಾಡಿದ್ರೂ ಕೂಡ ನಿಮಗೆ ಕಾಮನ್ ಡಿಫ್ರೆನ್ಸ್ ಸಿಗಬೇಕು. ಅದು ಸೆಕೆಂಡ್ ಮೈನಸ್ ಫಸ್ಟ್ ಟರ್ಮೇ ಮಾಡಿದ್ರೆ ಸಿಗ್ತದೆ ಅಂತಲ್ಲ. ನೀವು ಯಾವುದೇ ನಂಬರ್ ತಗೊಳ್ರಿ, ನಟ್ಟ ನಡುವೆ ಇರೋ ನಂಬರ್ ತಗೊಳ್ರಿ, ಲಾಸ್ಟಿಗಿರೋ ನಂಬರ್ ತಗೊಳ್ರಿ, ಇದೇ ಲಾಸ್ಟಿಗೆ 2 ನಂಬರ್ ಅದೇ ಅಂತ ಇಟ್ಕೊಳ್ರಿ. ಓಕೆ, ಇದೇ ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಲ್ಲಿರೋ 2 ನಂಬರ್ ತಗೊಳ್ರಿ, ಸಕ್ಸೀಡಿಂಗ್ ಮೈನಸ್ ಪ್ರಿಸೀಡಿಂಗ್ ಮಾಡಿದಾಗ ನಿಮಗೆ ಡಿಫ್ರೆನ್ಸ್ ಸೇಮ್ ಬರಬೇಕು. ಹಾಗಿದ್ದಾಗ ಮಾತ್ರ ಅದನ್ನು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಡಿಫ್ರೆನ್ಸ್ ಸೇಮ್ ಇಲ್ಲ ಅಂದರೆ ಅದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಆಗಲ್ಲ. ಓಕೆ, ಕ್ಲಿಯರ್? ಸೊ 4 - 2 = 2. ಎಲ್ಲೇ ನೋಡಿದ್ರು ನಮಗೆ ಕಾಮನ್ ಡಿಫ್ರೆನ್ಸ್ ಏನು ಬರ್ತಿದೆ? ದಟ್ ಈಸ್ 2 ಬರ್ತಿದೆ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ನಥಿಂಗ್ ಬಟ್ ಕಾಮನ್ ಡಿಫ್ರೆನ್ಸ್. ಆಲ್ ರೈಟ್, ಕಾಮನ್ ಡಿಫ್ರೆನ್ಸ್ನ ನಾವು ಈ ರೀತಿಯಾಗಿ ಫೈಂಡ್ ಔಟ್ ಮಾಡ್ತೀವಿ. ಸೊ ಇದನ್ನು ನೀವು ಕಲ್ತಿದ್ರೆ ಒಮ್ಮೆ ರಿವೈಸ್ ಮಾಡಿದ್ವಿ. ಈಗ ಮುಂದೆ ಹೋಗೋಣ, ಒಂದು ಪ್ರಶ್ನೆ ನೋಡೋಣ. ಫಾರ್ ದ AP 3/2, 1/2, -1/2, ರೈಟ್ ದ ಫಸ್ಟ್ ಟರ್ಮ್ A ಅಂಡ್ ದ ಕಾಮನ್ ಡಿಫ್ರೆನ್ಸ್ D. ಸಿಂಪಲ್ ಮಾಡ್ಬೋದಲ್ಲ ಇದನ್ನ? ಸೊ ಅವರೇ ಹೇಳ್ತಿದ್ದಾರೆ ದಿಸ್ ಇಸ್ ಅನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ. ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನರ್ಥ? ಕಾಮನ್ ಡಿಫ್ರೆನ್ಸ್ ಸೇಮ್ ಇರುತ್ತೆ. ಕಾಮನ್ ಡಿಫ್ರೆನ್ಸ್ ಸೇಮ್ ಇಲ್ಲ ಅಂದರೆ ಅವ್ರು ಹೇಳಲಿಕ್ಕೆ ಹೋಗಲ್ಲ ಅದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ. ಅವ್ರಿಗೆ ಗೊತ್ತಿಲ್ಲ ಅನ್ಕೊಳ್ರಿ, ಅದು AP ಹೌದೋ ಅಲ್ವೋ ಅಂತ ಗೊತ್ತಿಲ್ಲ ಅವರಿಗೆ. ಏನಂತ ಹೇಳ್ತಾರೆ? ಫಾರ್ ದ ಗಿವೆನ್ ಸೀಕ್ವೆನ್ಸ್ ಫಾರ್ ದ ಫಾಲೋಯಿಂಗ್ ನಂಬರ್ಸ್ ಅಂತೇನೋ ಕೊಡ್ತಾರೆ. AP ಅಂತ ಅವರು ಮೆನ್ಷನ್ ಮಾಡಲ್ಲ. ಮಾಡಿದ್ರು ಅಂದರೆ ಇಲ್ಲಿ ಇರ್ತಕ್ಕಂಥ ನಂಬರ್ಗಳ ಕಾಮನ್ ಡಿಫ್ರೆನ್ಸ್ ಸೇಮ್ ಇದ್ದೇ ಇರುತ್ತೆ ಅಂತ ಅರ್ಥ, ಫಿಕ್ಸ್ಡ್ ಅದು. ಓಕೆ, ಸರಿ, ಈಗ ಮುಂದೆ ನೋಡೋಣ. ಏನು ಮಾಡಬೇಕು? ಫಸ್ಟ್ ಟರ್ಮ್ ಏನ ಫೈಂಡ್ ಔಟ್ ಮಾಡಬೇಕಂತೆ, ಹಾಗೆ ಕಾಮನ್ ಡಿಫ್ರೆನ್ಸ್ ಡಿನ ಫೈಂಡ್ ಔಟ್ ಮಾಡಬೇಕಂತೆ. ಸೊ ಫಸ್ಟ್ ಟರ್ಮ್ ಇಲ್ಲೇ ಇದೆ. ಸೊ ಫಸ್ಟ್ ಟರ್ಮ್ನ ಏನಂತ ನೀವು ಡಿನೋಟ್ ಮಾಡ್ತೀರಾ? ಎ ಅಂತ ಡಿನೋಟ್ ಮಾಡ್ತೀರಾ. ಹಾಗೆ ಕಾಮನ್ ಡಿಫ್ರೆನ್ಸ್ನ ನೀವು ಏನಂತ ಡಿನೋಟ್ ಮಾಡ್ತೀರಾ? ಡಿ ಇಂದ ಡಿನೋಟ್ ಮಾಡ್ತೀರಾ. ನೆನ್ಪಿಟ್ಕೊಳ್ಳಿ, ಕಾಮನ್ ಡಿಫ್ರೆನ್ಸ್ ಡಿ, ಫಸ್ಟ್ ಟರ್ಮ್ ಎ. ಆಲ್ ರೈಟ್,
ಸೊ ಎ ಇಸ್ ಈಕ್ವಲ್ ಟು 3/2. ಹೌದಾ, ಎ ಏನಾಯ್ತು 3/2 ಆಯ್ತು. ಕಾಮನ್ ಡಿಫ್ರೆನ್ಸ್ ಹೆಂಗೆ ಫೈಂಡ್ ಔಟ್ ಮಾಡೋದು? ಹೌದಾ, ಸಕ್ಸೀಡಿಂಗ್ ಮೈನಸ್ ಪ್ರಿಸೀಡಿಂಗ್ ಇವೆರಡೇ ನೋಡ್ಬೇಕಂತೇನಿಲ್ಲ, ಇವೆರಡು ನೋಡ್ರಿ. ಡಿ ಇಸ್ ಈಕ್ವಲ್ ಟು -3/2 -3/2 ಮೈನಸ್ ಆಫ್ -1/2. ಇಲ್ಲಿ ಸೈನ್ ಹುಷಾರು. ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್, ಥರ್ಡ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್, ಫೋರ್ತ್ ಟರ್ಮ್ ಮೈನಸ್ ಥರ್ಡ್ ಟರ್ಮ್, ಈ ರೀತಿಯಾಗೆ ಬರೀಬೇಕು. ಹೌದಾ, ಇಲ್ಲಿ 1 2 3 4 ನಾಲ್ಕನೇ ಟರ್ಮ್ ಅಂದ್ರೆ A4 ಮೈನಸ್ A3 ಆಗಿದೆ ಇಲ್ಲಿ. ಓಕೆ, ಅರ್ಥ ಆಯ್ತಲ್ಲ? ಸರಿ. ಸೊ ಫೋರ್ತ್ ಟರ್ಮ್ ಈಸ್ -3/2 ಮೈನಸ್ ಆಸ್ ಇಟ್ ಈಸ್. ಥರ್ಡ್ ಟರ್ಮ್ ಈಸ್ -1/2. ಸೈನ್ ಹುಷಾರು. -3/2 ಮೈನಸ್ ಇಂಟು ಮೈನಸ್ ಈಸ್ +1/2. ಆ್ಯಡ್ ಮಾಡ್ಬೋದಲ್ಲ? ಖಂಡಿತ ಮಾಡ್ಬೋದು. ಯಾಕೆ ಅಂದರೆ ಡಿನೋಮಿನೇಟರ್ ಸೇಮ್ ಇದೆ. ಸೊ -3/2 +1/2 ಏನು ಬರುತ್ತೆ? 1 - 3 ಈಸ್ -2 ಡಿವೈಡೆಡ್ ಬೈ ಡಿನೋಮಿನೇಟರ್ ಸೇಮ್ ಹಾಗೆ ಇಡ್ರಿ. 2 ಮತ್ತು 2 ಕ್ಯಾನ್ಸಲ್ ಆಗಿ ಯು ವಿಲ್ ಗೆಟ್ -1. ಅರ್ಥ ಆಯ್ತಾ? ಏನ್ ಸಿಕ್ತು ನಿಮಗೆ? ಕಾಮನ್ ಡಿಫ್ರೆನ್ಸ್ -1. ಬೇರೆ ಕಡೆಗೂ ನೀವು ನೋಡ್ಬೋದು, ಟೆಸ್ಟ್ ಮಾಡಿ. -1/2 ಅಂದರೆ ಥರ್ಡ್ ಟರ್ಮ್, ಇದನ್ನು ನೋಡ್ರಿ. A3 ಮೈನಸ್ A2 ಮಾಡ್ರಿ. A3 ಈಸ್ -1/2 ಮೈನಸ್ ಸೆಕೆಂಡ್ ಟರ್ಮ್ A2 ಈಸ್ 1/2. ಎಷ್ಟು ಬರುತ್ತೆ? -1 - 1 ಈಸ್ -2 ಡಿವೈಡೆಡ್ ಬೈ 2. ಓಕೆ, ಸೊ ಈ ಕ್ಯಾನ್ಸಲ್ ಮಾಡಿದಾಗ ಯು ವಿಲ್ ಗೆಟ್ -1 ಅಗೇನ್. ಏನು? ಕಾಮನ್ ಡಿಫ್ರೆನ್ಸ್ -1 ಬರ್ತಿದೆ. ಗಾಟ್ ಇಟ್? ಸೊ ಹಾಗಾಗಿ ಡಿ ವಿಲ್ ಬಿ ಈಕ್ವಲ್ ಟು -1. ಡಿ ಏನು ಬಂತು ನಮಗೆ? -1 ಬಂತು. ಮುಂದೆ ಹೋಗೋಣ ಈಗ. ಅರ್ಥ ಆಯ್ತಲ್ಲ? ಓಕೆ. ವಿಚ್ ಆಫ್ ದ ಫಾಲೋಯಿಂಗ್ ಲಿಸ್ಟ್ ಆಫ್ ನಂಬರ್ಸ್ ಫಾರ್ಮ್ ಆನ್ AP? ಇಫ್ ದೆ ಫಾರ್ಮ್ ಆನ್ AP, ರೈಟ್ ದ ನೆಕ್ಸ್ಟ್ 2 ಟರ್ಮ್ಸ್. ಓಕೆ, ಸೊ ಇದೊಂದು ಮಾಡಿ ನೆಕ್ಸ್ಟ್ ಕಾನ್ಸೆಪ್ಟ್ ಕಡೆಗೆ ಹೋಗೋಣ ಈಗ. ಏನು ಹೇಳ್ತಿದ್ದಾರೆ? ವಿಚ್ ಆಫ್ ದ ಫಾಲೋಯಿಂಗ್ ಲಿಸ್ಟ್ ಆಫ್ ನಂಬರ್ಸ್ ಫಾರ್ಮ್ ಆನ್ AP. ನೋಡಿ, ಲಿಸ್ಟ್ ಆಫ್ ನಂಬರ್ಸ್ ಅಂತ ಹೇಳ್ತಿದ್ದಾರೆ. ದೇ ಹ್ಯಾವ್ ನಾಟ್ ಮೆನ್ಷನ್ಡ್ ವಿಚ್ ಆಫ್ ದ ಫಾಲೋಯಿಂಗ್ AP ಅಂತ ಅವ್ರು ಹೇಳ್ತಿಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಲಿಸ್ಟ್ ಆಫ್ ನಂಬರ್ಸ್ ಆರ್ AP ಅಂತ ನಿಮಗೆ ಕೇಳ್ತಿದ್ದಾರೆ. ನಾವೀಗ ಫೈಂಡ್ ಔಟ್ ಮಾಡಬೇಕು AP ಹೌದೋ ಅಲ್ವೋ ಅಂತ. ಓಕೆ, ಸೊ APನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಏನಿರಬೇಕು? ನಂಬರ್ಗಳಲ್ಲಿ ಕಾಮನ್ ಡಿಫ್ರೆನ್ಸ್ ಸೇಮ್ ಇರಬೇಕು, ಅಷ್ಟೇ ವಿಷಯ. ಮಾಡ್ತಾ ಹೋಗೋಣ. ಸೊ ಒಂದು ವೇಳೆ ಅದು AP ಆಗಿದ್ದಿದ್ರೆ ಅವುಗಳ ನೆಕ್ಸ್ಟ್ 2 ಟರ್ಮ್ಸ್ಗಳನ್ನು ಬರೀರಿ ಅಂತ ಹೇಳ್ತಿದ್ದಾರೆ. ರೈಟ್ ದ ನೆಕ್ಸ್ಟ್ 2 ಟರ್ಮ್ಸ್ ಇನ್ ಕೇಸ್ ಇಫ್ ದೇ ಫಾರ್ಮ್ ಆನ್ AP. ಓಕೆ, ಸರಿ. ಮೊದಲನೇದನ್ನು ಇಲ್ಲಿ ಸಾಲ್ವ್ ಮಾಡ್ತೀನಿ. ಏನದೆ? 4 10 16 22. ಹೌದಾ, ಇದರಲ್ಲಿ ಕಾಮನ್ ಡಿಫ್ರೆನ್ಸ್ A2 ಮೈನಸ್ A1. A2 ಏನು? 10 ಮೈನಸ್ A1 ಏನು? 4. ಸೊ ದೇರ್ ಫೋರ್ ಕಾಮನ್ ಡಿಫ್ರೆನ್ಸ್ ಇಸ್ ಈಕ್ವಲ್ ಟು 10 ಮೈನಸ್ 4 ಈಸ್ 6. ಹೌದಾ, ಸೊ ನೆಕ್ಸ್ಟ್ ಇನ್ನೊಂದು ಚೆಕ್ ಮಾಡೋಣ. ಕಾಮನ್ ಡಿಫ್ರೆನ್ಸ್ ಒಂದೆರಡು ಚೆಕ್ ಮಾಡಿದರೆ ಗೊತ್ತಾಗುತ್ತೆ. ಯಾಕೆಂದರೆ ಅವರೇ AP ಅಂತ ಕೊಟ್ಟಿದ್ರೆ ನಮಗೆ ನಂಬಿಕೆ ಇದೆ. ಆದರೆ AP ಹೌದೋ ಅಲ್ವೋ ಅಂತ ನಾವು ಚೆಕ್ ಮಾಡಬೇಕಂದ್ರೆ ಸ್ವಲ್ಪ ಕ್ಲಾರಿಟಿ ತಗೋಬೇಕು. ಎಲ್ಲ ನಂಬರ್ಗಳಲ್ಲೂ ಅಟ್ಲೀಸ್ಟ್ 2-3 ಡಿಫ್ರೆನ್ಸ್ ಸೇಮ್ 6 ಬಂತು ಅಂದರೆ ಫಿಕ್ಸ್ ಅದು. ಓಕೆ, 1 ಅಥವಾ 2 ಡಿಫ್ರೆನ್ಸ್ ನೋಡಬೇಕು. ಓಕೆ, ನೆಕ್ಸ್ಟ್ ಏನು ಮಾಡೋಣ? ಕಾಮನ್ ಡಿಫ್ರೆನ್ಸ್ ಇಸ್ ಈಕ್ವಲ್ ಟು A3 ಮೈನಸ್ A2. A3 ಎಷ್ಟಿದೆ? 16 ಮೈನಸ್ 10. ಸೊ ಡಿ ವಿಲ್ ಬಿ ಅಗೇನ್ ಈಸ್ ಈಕ್ವಲ್ ಟು 6. ಸೊ ದೇರ್ ಫೋರ್ ಇದೇನಾಯಿತು? ಕಾಮನ್ ಡಿಫ್ರೆನ್ಸ್ ಸೇಮ್ ಇರೋದ್ರಿಂದ ದಿಸ್ ಇಸ್ ಅನ್ AP. ಈಗ ಇದು AP ಅಂದಮೇಲೆ ನೆಕ್ಸ್ಟ್ 2 ಟರ್ಮ್ಸ್ನ ಬರೀರಿ ಅಂತ ಹೇಳ್ತಿದ್ದಾರೆ. ಏನು ಮಾಡ್ತೀರಾ? ಹೌ ಟು ಫೈಂಡ್ ದ ನೆಕ್ಸ್ಟ್ 2 ಟರ್ಮ್ಸ್? ಏನು ಮಾಡ್ತೀರಾ? ಈಗ 4 10 16 22 ಕೊಟ್ಟರೆ ಮುಂದೆ 2 ಟರ್ಮ್ಸ್ ಬರಿಬೇಕು. ಹೆಂಗೆ ಬರೆಯೋದು? ಸಿಂಪಲ್. ಕಾಮನ್ ಡಿಫ್ರೆನ್ಸನ್ನು ಈ 22ಗೆ ಆ್ಯಡ್ ಮಾಡೋಣ, ನೆಕ್ಸ್ಟ್ ಟರ್ಮ್ ಬರುತ್ತೆ. ನೆಕ್ಸ್ಟ್ ಟರ್ಮಿಗೆ ಮತ್ತೆ 6ನ ಆ್ಯಡ್ ಮಾಡೋಣ, ಕಾಮನ್ ಡಿಫ್ರೆನ್ಸ್ನ, ನೆಕ್ಸ್ಟ್ ಟರ್ಮ್ ಬರುತ್ತೆ. ಹೌದಾ, ಕರೆಕ್ಟ್ ತಾನೆ? ಸೊ 22ಗೆ 6ನ ಆ್ಯಡ್ ಮಾಡಿರಿ, 28 ಆಗುತ್ತೆ. 28ಗೆ 22 ಅಲ್ಲ ಇರೋದು? ಎಸ್. ಸೊ 28ಗೆ 6ನ ಆ್ಯಡ್ ಮಾಡಿರಿ, 34. ಸೊ ದೇರ್ ಫೋರ್ ನೆಕ್ಸ್ಟ್ 2 ಟರ್ಮ್ಸ್ ಏನು? 28 ಹಾಗೆ 34. ಅರ್ಥ ಆಯ್ತಾ?
28 ಹಾಗೆ 34. ಕ್ಲಿಯರ್? ಮುಂದೆ ಹೋಗೋಣ ಈಗ. ಓಕೆ, ಸೊ ಈಗ ಎರಡನೇದನ್ನ ನೋಡೋಣ. ಇಲ್ಲಿ ಬರೆಯೋಣ 1 1 ಮತ್ತೇನದೆ 1 1 3 5 3 5. ಈಗ ನೋಡಿ ಕಾಮನ್ ಡಿಫ್ರೆನ್ಸ್ A2 ಮೈನಸ್ A1. ಹೌದಾ? ಏನು ಬರುತ್ತೆ? 1 ಮೈನಸ್ 1 ವಿಚ್ ಇಸ್ ಈಕ್ವಲ್ ಟು 0. ಓ, D0 ಬಂತು ಫಸ್ಟು A2 ಮೈನಸ್ A1 ಮಾಡಿದಾಗ. ನೆಕ್ಸ್ಟು A3 ಮೈನಸ್ A2 ಮಾಡ್ರಿ. A3 ಮೈನಸ್ A2 ಮಾಡಿದಾಗ ಯು ವಿಲ್ ಗೆಟ್ 3 ಮೈನಸ್ 1, ದಟ್ ಈಸ್ D ವಿಲ್ ಬಿ ಈಕ್ವಲ್ ಟು 2. ಓಕೆ, ಸೊ ಇಲ್ಲಿ ಡಿಫ್ರೆನ್ಸ್ ಫಸ್ಟ್ 0 ಬಂತು, ಆಮೇಲೆ 2 ಬಂತು. ದೇರ್ಫೋರ್ ಇಟ್ ಈಸ್ ನಾಟ್ ಇನ್ AP. ಇಟ್ ಈಸ್ ನಾಟ್ ಆನ್ AP. ಓಕೆ, ಸೊ ಎರಡನೇದನ್ನ ಮಾಡಿದ್ವಲ್ಲ, ಅದೇ ರೀತಿ ಮೂರನೇದನ್ನ ನೀವು ಮಾಡ್ರಿ. ಸಿಂಪಲ್ ಮಾಡ್ತೀರಲ್ಲ? ಓಕೆ, ಆಲ್ ರೈಟ್. ಈಗ ಮುಂದೆ ಹೋಗೋಣ. ಆಮೇಲೆ ಇನ್ನೊಂದೇನು ಅಂದರೆ, ಇದು ಚಾಪ್ಟರ್ನ ರಿವೈಸ್ ಮಾಡುವಂಥ ವೀಡಿಯೋಸ್. ಓಕೆನಾ? ಸೊ ನಿಮಗೆ ನಾನು ತುಂಬ ಸರ್ತಿ ಹೇಳಿದ್ದೀನಿ, ಇವಾಗಲೂ ಹೇಳ್ತಿದ್ದೀನಿ, ಯು ವಿಲ್ ಗೆಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇರುವಂಥದ್ದು ಬೇರೆ ವಿಡಿಯೋ ನಿಮಗೆ ಬರುತ್ತೆ. PYQ ಆಗಿರ್ಬೋದು, ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರ್ಬೋದು, ಅವೆಲ್ಲ ಬೇರೆ ಬೇರೆ ವಿಡಿಯೋಸ್ ಇದೆ. ಓಕೆ, ಇದನ್ನ ಜಸ್ಟ್ ಕಾನ್ಸೆಪ್ಟ್ನ ಒಮ್ಮೆ ರಿವೈಸ್ ಮಾಡುವಂಥ ಕೆಲಸ ಅಷ್ಟೇ. ಸೊ ಇದ್ರ ಚಾಪ್ಟರ್ ಮೇಲೆ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಅದು ಎಷ್ಟೇ ಮಾರ್ಕ್ಸಿಂದಿರಲಿ, 1 ಮಾರ್ಕ್ಸೋ 2 ಮಾರ್ಕ್ಸೋ 5 ಮಾರ್ಕ್ಸೋ, ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುದಿದೆ ಅಲ್ಲ, ಅವುಗಳಿಗೆ ಬೇರೆ ಯು ವಿಲ್ ಗೆಟ್ ಎ ಡಿಫರೆಂಟ್ ವಿಡಿಯೋ. ನೋ ನೀಡ್ ಟು ವರಿ ಅಬೌಟ್ ಇಟ್. ಓಕೆ, ಸರಿ. ಈಗ ಮುಂದೆ ಹೋಗೋಣ. ಮುಂದೆ ಏನು ಕಲಿತಿದ್ದೀವಿ ಈಗ ಅಂದರೆ, ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನು ಅಂತ ಇವಾಗ ನಮಗೆ ಅರ್ಥ ಆಯಿತು. ಯಾವುದಾದ್ರೂ ಸಂಖ್ಯೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಹೌದೋ ಅಲ್ವೋ ಅಂತ ಹೆಂಗೆ ತಿಳ್ಕೊತೀವಿ? ವಿತ್ ದ ಹೆಲ್ಪ್ ಆಫ್ ದ ಕಾಮನ್ ಡಿಫ್ರೆನ್ಸ್. ಕಾಮನ್ ಡಿಫ್ರೆನ್ಸ್ ಸೇಮ್ ಇತ್ತು, ಅರ್ಥಮೆಟಿಕ್ ಪ್ರೋಗ್ರೆಷನ್ ಹೌದು ಅಂತ. ಸರಿ, ಈಗ ನೆಕ್ಸ್ಟು nth ಟರ್ಮ್ ಆಫ್ ಎನ್ APನ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಓಕೆ, ಸಪೋಸ್ ಈಗ ನನ್ನ ಹತ್ರ 5 ಅದೇ ಅಂತ ಇಟ್ಕೊಳ್ರಿ. ಏನದೆ? 5 ಅದೇ. 5 ಬೇಡ, ನನ್ನ ಹತ್ರ 3 ಅದೇ ಅಂತ ಇಟ್ಕೊಳ್ರಿ. ಓಕೆ, 3 ಇದನ್ನ ನಾನು ಏನಂತ ಕರಿತೀನಿ? ಎ ಅಂತ ಹೇಳಿ ಕರಿತೀನಿ. ಏನಿದು? ಫಸ್ಟ್ ಟರ್ಮ್. ಎ ಇಂದ ರೆಪ್ರೆಸೆಂಟ್ ಮಾಡಿದೆ. ಓಕೆ, ಈಗ ಈ ಎ ಅಂದರೆ ಫಸ್ಟ್ ಟರ್ಮಿಗೆ ನಾನು ಒಂದು ನಂಬರ್ನ ಆ್ಯಡ್ ಮಾಡ್ತೀನಿ. ಓಕೆ, ಏನಿದು? ದಿಸ್ ಈಸ್ ಸಮ್ ನಂಬರ್, ಐ ವಿಲ್ ಕಾಲ್ ಇಟ್ ಆಸ್ ಎ ಡಿಫ್ರೆನ್ಸ್. ಹಾಗಿದ್ರೆ A ಪ್ಲಸ್ ಡಿ. ಎ ಏನಿಲ್ಲಿ? 3. ಹೌದಾ? ಎಗೆ ಒಂದು ಡಿಫ್ರೆನ್ಸ್ನ ಆ್ಯಡ್ ಮಾಡಿದೆ, ಅಂದರೆ ಒಂದು ನಂಬರ್ನ ಆ್ಯಡ್ ಮಾಡಿದೆ. ಅದನ್ನೇ ಆ ಒಂದು ನಂಬರ್ನೇ ನಾನು ಡಿಫ್ರೆನ್ಸ್ ಅಂತ ತಗೊಂಡಿದ್ದೀನಿ. ಸೊ A ಪ್ಲಸ್ ಡಿ, ವಾಟ್ ಯು ಆರ್ ಗೆಟಿಂಗ್? A ಪ್ಲಸ್ ಡಿ ಏನು ಬಂತು ನಿಮಗೆ? 5 ಬಂತು. ಕರೆಕ್ಟಾ? ಇಲ್ಲಿ ಬರೀತೀನಿ, A ಪ್ಲಸ್ ಡಿ ಇಸ್ ಈಕ್ವಲ್ ಟು 5. ಓಕೆ, ದಟ್ ಈಸ್ A ಪ್ಲಸ್ ಡಿ. ಅರ್ಥ ಆಗ್ತಿದ್ದಲ್ಲ? ಹಿಯರ್ A ಈಸ್ 3, D ಈಸ್ 2, ವಿಚ್ ಈಸ್ ಈಕ್ವಲ್ ಟು A2. ನೋಡಿ, ಈಗ ಇದು A1 ಆಗುತ್ತೆ, ಅಥವಾ A ಅಂತಾನೆ ಇರಲಿ. ಓಕೆ, A ಆದರೂ ಇರಲಿ, A1 ಆದರೂ ಇರಲಿ, ನೋ ವರೀಸ್. ಓಕೆ, A1 ಬರೀರಿ, A1 ಬರೆಯೋಣ. A1 ಪ್ಲಸ್ ಡಿ ಈಸ್ ಈಕ್ವಲ್ ಟು A2 ಬಂತು. ಓಕೆ, ಸರಿ. ನೆಕ್ಸ್ಟ್ ಏನು ಮಾಡ್ತೀನಿ? 5 ಬಂತಲ್ಲ, ಈ 5ಗೆ ಇದೇ ಫಿಕ್ಸ್ಡ್ ಒಂದು ನಂಬರ್ ತೊಗೊತೀನಿ, ಅದನ್ನೇ ತೊಗೋಬೇಕು ನಾನು, ಬೇರೆ ಬೇರೆ ತೊಗೊಳ್ಳೋ ಹಾಗಿಲ್ಲ. 5 ಪ್ಲಸ್ 2 ಏನಾಯಿತು? 7 ಆಯಿತು. ಹೌದಾ? ಸೊ 7 ಇಲ್ಲಿ ಇದೇನು ರೆಪ್ರೆಸೆಂಟ್ ಮಾಡ್ತಿದೆ ನೋಡಿ. ಈ 5, ವಾಟ್ ಈಸ್ ದಿಸ್ 5? 5 ಈಸ್ ಬೇಸಿಕಲಿ A1 ಪ್ಲಸ್ ಡಿ. 5 ಅಂದ್ರೆ ಏನು? A1 ಪ್ಲಸ್ ಡಿ. ಒಪ್ತೀರಾ? 5 ಅಂದ್ರೆ ಏನು? A1 ಪ್ಲಸ್ ಡಿ. A2 ಕರೆಕ್ಟ್. ನಾನು A1 ಪ್ಲಸ್ ಡಿ ಅಂತ ಬರೆದೆ. ಈ A1 ಪ್ಲಸ್ ಡಿಗೆ ಮತ್ತೊಮ್ಮೆ ಡಿನ ಆ್ಯಡ್ ಮಾಡಿದೆ. ಆಮ್ ಐ ರೈಟ್? ಹೌದಾ? ಎಸ್. ಸೊ ಹಾಗಿದ್ರೆ ದಿಸ್ ಈಸ್ A1 ಪ್ಲಸ್ ಡಿ ಅಥವಾ A ಪ್ಲಸ್ 2D ಆಯಿತು. ಹೆಂಗಾದರೂ ತಗೊಳ್ರಿ. ಸೊ A ಪ್ಲಸ್ 2D ವಿಲ್ ಬಿ ಈಕ್ವಲ್ ಟು A3. ಅರ್ಥ ಆಗ್ತಿದೆ ಅಲ್ವಾ? ಅಂದರೆ ನಾನು ಏನು ಹೇಳಲಿಕ್ಕಿಲ್ಲಿ ಹೊರಟಿದ್ದೀನಿ ಅಂದರೆ ಅರ್ಥ ಆಗ್ತಿದೆ ನಿಮಗೆ. ಐ ಹೋಪ್ ಯು ಆರ್ ಗೆಟ್ಟಿಂಗ್. ಸೊ ವಿಷಯ ಏನು ಅಂದರೆ, ಪ್ರತಿಯೊಂದು ನಂಬರಿಗೂ ಕೂಡ ಇಲ್ಲಿ ಕಾಮನ್ ಡಿಫ್ರೆನ್ಸನ್ನು ಆ್ಯಡ್ ಮಾಡ್ತಾ ಹೋಗ್ತಿದ್ದೀವಿ. ಹೌದಾ? ಸೊ ಇದೇ ರೀತಿಯಾಗಿ ನಾನು ಅಪ್ ಟು ಎಲ್ಲಿ ತನಕ ಹೋಗಬಹುದು? nth ಟರ್ಮ್ ತನಕ ಹೋಗ್ಬೋದು. ಎಲ್ಲಿ? nth ಟರ್ಮ್ ತನಕ ಹೋಗ್ಬೋದು.
ಇದು ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ ಹೇಗಿದೆಯಲ್ಲ ಅದೇ ರೀತಿ nth ಟರ್ಮ್ ತನಕ ಹೋಗುತ್ತೆ. ಎನ್ ಅಂದ್ರೆ ಏನು? ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ ಗೊತ್ತಿಲ್ಲ, ಒಟ್ಟು nth ಟರ್ಮ್ ಅಂದ್ರೆ ಏನು? ಇದು ಮುಂದುವರಿತಾ ಹೋಗುತ್ತೆ ಅಂತ. ಹಾಗಿದ್ರೆ nth ಟರ್ಮಿಗೆ ಯಾವ ರೀತಿ ನಾವು ಅಂದ್ರೆ nth ಟರ್ಮ್ನ ಯಾವ ರೀತಿ ಫೈಂಡ್ ಔಟ್ ಮಾಡಬಹುದು ಅಂದ್ರೆ, ನಾವು ಇಲ್ಲಿ ಇರ್ತಕ್ಕಂಥ ಪ್ಯಾಟರ್ನ್ ನೋಡಿ ಆ nth ಟರ್ಮ್ನ ಫೈಂಡ್ ಔಟ್ ಮಾಡ್ಬೋದು. ಒಂದು ಫಾರ್ಮುಲಾ ಬರುತ್ತೆ ಅವಾಗ. ಹೆಂಗೆ ಅಂದ್ರೆ, ಜಸ್ಟ್ ಅಬ್ಸರ್ವ್ ಹಿಯರ್. ಇಲ್ಲಿ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಥರ್ಡ್ ಟರ್ಮ್ A3 ಇದೆ, ಹೌದಾ? A3ನ ನಾವು ಏನಂತ ಬರ್ದಿದೀವಿ? A ಪ್ಲಸ್ 2D ಅಂತ ಬರ್ದಿವಿ. A1 ಅಂತಾನೆ ತಗೊಳ್ರಿ ಅಥವಾ ನಾರ್ಮಲ್ ಆಗಿ A ಅಂತ ತಗೊಳ್ರಿ. ಓಕೆ, ಫಸ್ಟ್ ಟರ್ಮ್ನ ನಾವು A ಇಂದ ರೆಪ್ರೆಸೆಂಟ್ ಮಾಡಿವಿ, ಅದೇ ಏನೇ ಇಲ್ಲಿರೋದು, ಹೌದಾ? A ಆದ್ಮೇಲೆ A ಪ್ಲಸ್ ಡಿ, A ಪ್ಲಸ್ ಡಿ ಪ್ಲಸ್ ಡಿ, ಹೌದಾ? ಸೊ ಬೇಸಿಕಲಿ A ಇರೋದು. A ಜೊತೆಗೆ 2D ಇದೆ, ಹೌದಾ? ಇಲ್ಲಿ ಈ ಕೆಳಗಡೆ ಏನಿದೆ ಅಲ್ಲ, ನಂಬರ್ 3, 2, 1 ಇವೆಲ್ಲ ಏನ್ ರೆಪ್ರೆಸೆಂಟ್ ಮಾಡ್ತಿದೆ? ನಂಬರ್ ಆಫ್ ಟರ್ಮ್ಸ್. ಏನು? ನಂಬರ್ ಆಫ್ ಟರ್ಮ್ಸ್ ಅಂದ್ರೆ ಎನ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ನಂಬರ್ ಆಫ್ ಟರ್ಮ್ಸ್. ನಂಬರ್ ಆಫ್ ಟರ್ಮ್ಸ್ ಅರ್ಥ ಆಯ್ತಾ? ಸೊ ಹಾಗಿದ್ರೆ ಇಲ್ಲಿ ಥರ್ಡ್ ಟರ್ಮ್ A3 ಏನಿದೆ ಅಲ್ಲ, ಇದನ್ನ ನೀವು ಅಬ್ಸರ್ವ್ ಮಾಡಿದಾಗ ನಾವು ಹೆಂಗ್ ಬರ್ದಿದೀವಿ ಅಂದ್ರೆ A ಪ್ಲಸ್ 2D. ಅಂದ್ರೆ ಇಲ್ಲಿ ಎನ್ ಏನಿದೆ ಅಲ್ಲ ಅದಕ್ಕಿಂತ ಒಂದು ನಂಬರ್ ಇಲ್ಲಿ ಕಡಿಮೆ ಇದೆ, ಇಲ್ಲಿ ಎನ್ ಏನಿದೆ ಅಲ್ಲ ಅದಕ್ಕಿಂತ ಒಂದು ನಂಬರ್ ಇಲ್ಲಿ ಕಡಿಮೆ ಇದೆ. ಏನಿದೆ? ಇಲ್ಲಿ 1 ಇದೆ, ಹೌದಾ? ಸೊ ಇಲ್ಲಿ 2 ಇದೆ, ಇಲ್ಲಿ 1 ಆಯ್ತು. ಇಲ್ಲಿ 3 ಇದೆ, ಇಲ್ಲಿ 2 ಆಯ್ತು. ಹಾಗಿದ್ರೆ ಡಿ ಜೊತೆ ಹೊಂದ್ಕೊಂಡಿರೋ ನಂಬರು n-1 ಆಗಿದೆ, ಹೌದಾ? ಡಿ ಜೊತೆಗೆ ಇಲ್ಲಿ ಹೊಂದ್ಕೊಂಡಿರೋ ಅಂದ್ರೆ ಅದ್ರ ಪಕ್ಕ ಕೂತಿರೋ ನಂಬರು ಇಲ್ಲಿ ಎ ಏನಿದೆ ಅಲ್ಲ, ಎ ಜೊತೆಗೆ A3, A2 ಏನ್ ರೆಪ್ರೆಸೆಂಟ್ ಮಾಡ್ತಿದೆಯಲ್ಲ ನಂಬರ್ ಆಫ್ ಟರ್ಮ್ಸ್ನ, ಅದಕ್ಕಿಂತ ಒಂದು ಸಂಖ್ಯೆ ಕಡಿಮೆ ಬರ್ತಿದೆ. ಹಾಗಿದ್ರೆ ನಾನು ಏನಂತ ಬರಿಬೋದು ಅಂದ್ರೆ, ಎ ಹಂಗೆ ಬರೀರಿ, ಪ್ಲಸ್ ಹಂಗೆ ಬರೀರಿ. ಈ 2 ಹೇಗ್ ಬಂತಿದ್ದು? ದಿಸ್ ಈಸ್ ನಥಿಂಗ್ ಬಟ್ 3 - 1 2. ದಿಸ್ ಈಸ್ ನಥಿಂಗ್ ಬಟ್ 2 - 1 1. ಸೊ ದೇರ್ ಫೋರ್ ನಾನು n-1 ಇಂಟು ಡಿ ಅಂತ ಹೇಳಿ ತಗೋಬಹುದು. ದಿಸ್ ಈಸ್ an is equal to a plus n-1 ಇಂಟು ಡಿ, nth ಟರ್ಮ್ ಆಫ್ an AP. ಏನಿದು? nth ಟರ್ಮ್ ಆಫ್ an AP. nth ಟರ್ಮ್ ಆಫ್ an AP. ಓಕೆ, ಜಾಸ್ತಿ ತಲೆ ಕೆಡಿಸ್ಕೋಬೇಡ್ರಿ, ಆಲ್ರೆಡಿ ನೀವು ಇದನ್ನ ಕಲ್ತಿರ್ತೀರಾ. ಈ ಫಾರ್ಮುಲಾ ನಿಮಗೆ ಬಹಳ ಬಹಳ ಹತ್ರ ಇರುತ್ತೆ ಅಂತ ನಂಗೆ ಗೊತ್ತು, ಬಟ್ ರಿವಿಷನ್ ಮಾಡ್ತಿದ್ದೀವಿ. ಸೊ ನಿಮಗೆಲ್ಲೂ ಕನ್ಫ್ಯೂಸ್ ಬರಬಾರ್ದು ಅನ್ನೋ ಕಾರಣಕ್ಕೆ ಹೇಳಿದೆ ಅಷ್ಟೇ. ಓಕೆ, ಸೊ ಹಾಗಿದ್ರೆ nth ಟರ್ಮ್ ಆಫ್ ಎನ್ AP ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ, ವಿ ವಿಲ್ ರೆಪ್ರೆಸೆಂಟ್ ಆಸ್ an is equal to a plus n-1 into d, ವೇರ್ d is the common difference. d ಅಂದ್ರೆ ಏನು? d is the common difference, ಹೌದಾ? ಕಾಮನ್ ಡಿಫ್ರೆನ್ಸ್. ಹಾಗೆ n ಅಂದ್ರೆ ಏನು? ನಂಬರ್ ಆಫ್ ಟರ್ಮ್ಸ್. n ಅಂದ್ರೆ ನಂಬರ್ ಆಫ್ ಟರ್ಮ್ಸ್. ಹಾಗೆ a ಅಂದ್ರೆ ಫಸ್ಟ್ ಟರ್ಮ್. a ಅಂದ್ರೆ ನಮ್ಮ ಫಸ್ಟ್ ಟರ್ಮ್. ಓಕೆ, ಸೊ an ಇಲ್ಲಿ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ವಿಚ್ ಟರ್ಮ್ ಅನ್ನೋದನ್ನ. ಓಕೆ, ಸೊ ನಾವು ಯೂಶಲಿ an ಈಸ್ ಕಾಲ್ಡ್ ದ ಜನರಲ್ ಟರ್ಮ್. ಎಲ್ಲದಕ್ಕೂ ಟೀಮ್ ಅಂತ ತಗೊಂಡಿದ್ದಾರೆ, ಸೋ ಸಾರಿ. ಸೊ ಇಲ್ಲಿ ಜನರಲ್ ಟರ್ಮ್ ಆಫ್ ದ AP ಅಂತ ಕರಿತೀವಿ. ಸಮ್ಟೈಮ್ಸ್ ಇಟ್ ರೆಪ್ರೆಸೆಂಟ್ಸ್ ದ ಲಾಸ್ಟ್ ಟರ್ಮ್, ಆಲ್ಸೋ ಡಿನೋಟೆಡ್ ಬೈ ಎಲ್. ಓಕೆ, ಆಲ್ಸೋ ಡಿನೋಟೆಡ್ ಬೈ ಎಲ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ವಿಷಯ ಏನು ಅಂದರೆ, ಸಮ್ಟೈಮ್ಸ್ ಪ್ರಶ್ನೆಗಳಲ್ಲಿ ಕೆಲವೊಮ್ಮೆ ನಾವು ಹೀಗೂ ತಗೊಂತೀವಿ. ಏನಂತ ಅಂದರೆ, an is equal to ಎಲ್ ಅಂತ, ವೇರ್ ಎಲ್ ಇಸ್ ದ ಲಾಸ್ಟ್ ಟರ್ಮ್. ಸಮ್ಟೈಮ್ಸ್ ಲಾಸ್ಟ್ ಟರ್ಮ್ ಕೊಟ್ಟಿದ್ರು ಅಂದರೆ ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ನಥಿಂಗ್ ಬಟ್ an. ಓಕೆ, an ಕೊಟ್ಟಿದ್ರು ಅಂದರೆ ಎಲ್ ಅಂತ ತಗೋಬೋದು, ಎಲ್ ಕೊಟ್ಟಿದ್ರು ಅಂದರೆ an ಅಂತ ತಗೋಬೋದು. ಓಕೆ, ಗಾಟ್ ಇಟ್? ಸರಿ, ಇದಿಷ್ಟು nth ಟರ್ಮ್ ಆಫ್ ಎನ್ AP. ಸೊ ಒಂದು ಪ್ರಶ್ನೆನ ನೋಡೋಣ ಇದ್ರ ಮೇಲೆ. ಫೈಂಡ್ ದ 10th ಟರ್ಮ್, ಫೈಂಡ್ ದ 10th ಟರ್ಮ್ ಆಫ್ ಎನ್ AP. ಓಕೆ, ಸೊ AP ಕೊಟ್ಟಿದ್ದಾರೆ, ಇದರಲ್ಲಿ 10th ಟರ್ಮ್ನ ಫೈಂಡ್ ಔಟ್ ಮಾಡಬೇಕು. ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? ಯೂಸಿಂಗ್ ದ nth ಟರ್ಮ್ ಆಫ್ ಎನ್ AP, ಜನರಲ್ ಟರ್ಮ್ ಆಫ್ ಎನ್ AP ಅಂತಲೂ ಕರೀತಾರೆ. ಆ ಒಂದು ಫಾರ್ಮುಲಾನ ಯೂಸ್ ಮಾಡಿ, ಹೌದಾ? ಏನೇನು ಕೊಟ್ಟರೆ ಫಸ್ಟ್ ಅದನ್ನು ಬರೆಯೋಣ. a is equal to 2 ಫಸ್ಟ್ ಟರ್ಮ್, ಹೌದಾ? ಕಾಮನ್ ಡಿಫ್ರೆನ್ಸ್ ಬರ್ಕೊಳ್ರಿ. ಡಿಫ್ರೆನ್ಸ್ ಇಸ್ ಈಕ್ವಲ್ ಟು 7 - 2 ದಟ್ ಈಸ್ ಈಕ್ವಲ್ ಟು 5, ಹೌದಾ? ಸೆಕೆಂಡ್ ಮೈನಸ್ ಫಸ್ಟ್ ಟರ್ಮ್ ಮಾಡಿದರೆ ಡಿ ಬರುತ್ತೆ, ಈಸ್ 5. ಓಕೆ, ಎಷ್ಟನೇ ಟರ್ಮ್ ಅಂತ ಹೇಳ್ತಿದ್ದಾರೆ?
ಎನ್ ಇಸ್ ಈಕ್ವಲ್ ಟು 10. ನೆನ್ಪಿಟ್ಕೊಳ್ಳಿ, 10th ಟರ್ಮ್ ಅಂದ್ರೆ ಏನು? ನಂಬರ್ ಆಫ್ ಟರ್ಮ್ಸ್ ನ ರೆಪ್ರೆಸೆಂಟ್ ಮಾಡೋದು ಎನ್. ಹಾಗಾಗಿ ಎನ್ ವಿಲ್ ಬಿ ಈಕ್ವಲ್ ಟು 10. ನಾವು ರೈಟ್ ಇಟ್. ಎ ಎನ್ ಇಸ್ ಈಕ್ವಲ್ ಟು, ನಾವೇನನ್ನ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ಮರ್ತಿದೀವಿ. 10th ಟರ್ಮ್ ಅಂದ್ರೇನು? A10. A10 ಅನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಓಕೆ, ಸೊ ಇಲ್ಲಿ ಎ ಎನ್ ಅಂದ್ರೆ A10 ಇಸ್ ಈಕ್ವಲ್ ಟು ಎ ಈಸ್ 2 ಪ್ಲಸ್ ಎನ್ ಈಸ್ 10 ಮೈನಸ್ 1 ಇಂಟು ಡಿ ಈಸ್ 5. ಓಕೆ, ಸೊ A10 is equal to 2 plus 10 minus 1 is 9, 9 into 5. So A10 is equal to 2 plus 45. So 10th term will be equal to 47. 10th term will be equal to 47. ಅರ್ಥ ಆಯ್ತಾ? 10th term ನ ಫೈಂಡ್ ಔಟ್ ಮಾಡಿದ್ವಿ, ವಿಚ್ ಈಸ್ ನಥಿಂಗ್ ಬಟ್ 47. ಓಕೆ, ಆಲ್ ರೈಟ್. ಸರಿ, ಇಲ್ಲಿಗೆ ಈ ಒಂದು ಪ್ರಶ್ನೆ ಮುಗೀತು. ಇನ್ನೊಂದು ಪ್ರಶ್ನೆ ನೋಡೋಣ. ಡಿಟರ್ಮೈನ್ ದ ಎ ಪಿ ಹೋಸ್ ಥರ್ಡ್ ಟರ್ಮ್ ಈಸ್ 5 ಅಂಡ್ ದ 7th ಟರ್ಮ್ ಈಸ್ 9 ಅಂತ ಹೇಳ್ತಿದ್ದಾರೆ. ನೋಡಿ, ಇಲ್ಲಿ ಅವರು ನಮಗೆ ಅರಿಥಮೆಟಿಕ್ ಪ್ರೋಗ್ರೆಷನ್ ನ ಕೊಟ್ಟಿಲ್ಲ, ಬದಲಾಗಿ ಥರ್ಡ್ ಟರ್ಮ್ ಅನ್ನ ಕೊಟ್ಟಿದ್ದಾರೆ, ಹಾಗೆ 7th ಟರ್ಮ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ಬಳಸ್ಕೊಂಡು ನಾವೇ ಅರಿಥಮೆಟಿಕ್ ಪ್ರೋಗ್ರೆಷನ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಒಂದು ಅರಿಥಮೆಟಿಕ್ ಪ್ರೋಗ್ರೆಷನ್ ನ ಫೈಂಡ್ ಔಟ್ ಮಾಡೋದಕ್ಕೆ ನಮಗೆ ಏನೇನ್ ಬೇಕು? ಒಂದು ಕಾಮನ್ ಡಿಫ್ರೆನ್ಸ್, ಹಾಗೆ ಇನ್ನೊಂದು ಫಸ್ಟ್ ಟರ್ಮ್ ಎ ಬೇಕು. ಹೌದಾ? ಸೊ ಅವೆರಡು ಸಿಕ್ತು ಅಂದ್ರೆ ಮುಗೀತು, ನಾವೇ ಅರಿಥಮೆಟಿಕ್ ಪ್ರೋಗ್ರೆಷನ್ ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಆ ಕೆಲಸ ಮಾಡೋಣ. ಈಗ ಇದನ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಕೊಟ್ಟಿರೋದನ್ನ ಬರೆಯೋಣ. ವಾಟ್ ದೇ ಹ್ಯಾವ್ ಗಿವೆನ್. ಥರ್ಡ್ ಟರ್ಮ್ ಅಂದ್ರೆ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀರಿ? A3 ಅಂತ. A3 ಇಸ್ ಈಕ್ವಲ್ ಟು 5. ಹೌದಾ? ದೆನ್ A7, 7th ಟರ್ಮ್ ಕೊಟ್ಟರೆ ವಿಚ್ ಇಸ್ ಈಕ್ವಲ್ ಟು 9. ಓಕೆ, ಸೊ ಈಗ ಇದನ್ನ ನಾನು ಈ ರೀತಿಯಾಗಿ ಬರ್ಕೊಳ್ತೀನಿ. A3ನ A ಪ್ಲಸ್ 2D ಅಂತ ಬರಿಬೋದಲ್ವಾ? ಖಂಡಿತ ಬರಿಬೋದು. ಹೌದಾ? ಸೊ ಜನರಲ್ ಫಾರ್ಮ್ ಅಲ್ಲಿ ಬರೀತಿದ್ದೀನಿ. A3 ಇಸ್ ಈಕ್ವಲ್ ಟು A ಪ್ಲಸ್ 2D ಅಂದ್ರೆ AN ಇಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ ಫಾರ್ಮ್ ಅಲ್ಲಿ ಬರೆದಿದ್ದೀನಿ ಇದನ್ನ. ಯಾವುದನ್ನ? A3ನ. ಓಕೆ, ಸರಿನಾ? ವಿಚ್ ಇಸ್ ಈಕ್ವಲ್ ಟು 5. A7 ಅಗೇನ್ ಇದು ಕೂಡ ಅಷ್ಟೇ, A ಪ್ಲಸ್ 6D ಅಂತ ಬರಿಬೋದು ಇದನ್ನ. ಇದು 9ಗೆ ಈಕ್ವಲ್. ಕರೆಕ್ಟ್ ಅಲ್ವಾ? ನಮಗೆ ಗೊತ್ತಿದೆ AN ಇಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ. ಸೊ ಹಾಗಿದ್ರೆ ಇದು ಇದಕ್ಕೆ ಈಕ್ವಲ್. ಸೊ ಹಾಗಿದ್ರೆ ಈ A3 ಇದಕ್ಕೆ ಈಕ್ವಲ್. ಹಾಗೆ ಆ ಅರ್ಥದಲ್ಲಿ ಕ್ಲಿಯರ್? ಸರಿ, ಈಗೇನ್ ಮಾಡ್ತೀನಿ, ಇವುಗಳನ್ನ ಇಕ್ವೇಶನ್ 1 ಅಂತ, ಇದನ್ನ ಇಕ್ವೇಶನ್ 2 ಅಂತ ಹೇಳಿ ತಗೊಂಡಿರ್ತೀನಿ. ಈಗ ನಮಗೇನ್ ಬೇಕು? ಅರಿಥಮೆಟಿಕ್ ಪ್ರೋಗ್ರೆಷನ್ ಫೈಂಡ್ ಔಟ್ ಮಾಡೋದು ನಮ್ಮ ಕೆಲಸ. ಅದಕ್ಕೆ ಏನ್ ಬೇಕು? ಎ ಮತ್ತೆ ಡಿಗಳು ಬೇಕು. ಕರೆಕ್ಟಾ? ಸೊ ವಾಟ್ ಐ ವಿಲ್ ಡೂ ಅಂದ್ರೆ, ಎರಡೂ ಇಕ್ವೇಶನ್ ಸಿಕ್ಕಿದವಲ್ಲ, ಸಬ್ಟ್ರಾಕ್ಷನ್ ಮಾಡ್ಬಿಡ್ತೀನಿ. ಅಂದ್ರೆ ಸಬ್ಟ್ರಾಕ್ಟಿಂಗ್ ಇಕ್ವೇಶನ್ 1 ಫ್ರಮ್ ಇಕ್ವೇಶನ್ 2. ಓಕೆ, ಇಕ್ವೇಶನ್ 2 ಇಂದ ಇಕ್ವೇಶನ್ 1 ಅನ್ನ ಸಬ್ಟ್ರಾಕ್ಟ್ ಮಾಡೋದು. ಸೊ ಇಲ್ಲಿ ಬರೆಯೋಣ. ಐ ವಿಲ್ ರೈಟ್ ನೌ. ಏನಂತ? ಸಬ್ಟ್ರಾಕ್ಟಿಂಗ್ ಇಕ್ವೇಶನ್ 1 ಫ್ರಮ್ ಇಕ್ವೇಶನ್ 2. ಓಕೆ, ಸೊ ಇಕ್ವೇಶನ್ 2 ಎಷ್ಟಿದೆ? A ಪ್ಲಸ್ 6D ಇಸ್ ಈಕ್ವಲ್ ಟು 9. ಹಾಗೆ ಇಕ್ವೇಶನ್ 1 ಈಸ್ A ಪ್ಲಸ್ 2D ಇಸ್ ಈಕ್ವಲ್ ಟು 5. ಸರಿ, ಈಗ ನೋಡ್ರಿ, ಸಬ್ಟ್ರಾಕ್ಷನ್ ಮಾಡ್ತಿದೀವಿ, ಹಾಗಾಗಿ ಸೈನ್ಗಳು ಚೇಂಜ್ ಆಗುತ್ತೆ. ಸೊ A ಮತ್ತೆ A ಕ್ಯಾನ್ಸಲ್. 6 ಮೈನಸ್ 2 ಈಸ್ 4D. 9 ಮೈನಸ್ 5 ಈಸ್ 4. ಹೌದಾ? ಸೊ ಹಾಗಿದ್ರೆ ವಾಟ್ ಯು ವಿಲ್ ಗೆಟ್? ನಿಮಗೇನು ಸಿಗುತ್ತೆ? ನಮಗೇನು ಸಿಗುತ್ತೆ ಅಂದರೆ ಉತ್ತರ ಸಿಗುತ್ತೆ. ಹೌದಾ? ಕರೆಕ್ಟ್ ತಾನೆ? ಸೊ ವಿ ವಿಲ್ ಗೆಟ್, ಇಲ್ಲ ಒಂದು ಕೆಲಸ ಮಾಡೋಣ, ನೆಕ್ಸ್ಟ್ ಸ್ಲೈಡಲ್ಲೇ ಬರೆಯೋಣ. ಹೌದಾ? ಹೆಂಗಿದ್ರು ಇನ್ನು AP ಬರಿಬೇಕಲ್ಲ. ಸೊ D ಇಸ್ ಈಕ್ವಲ್ ಟು 4/4 ಆಗುತ್ತೆ. ಹೌದಾ? ಸೊ 4D ಇಸ್ ಈಕ್ವಲ್ ಟು 4 ಇದೆ ಅಲ್ಲ, D ಇಸ್ ಈಕ್ವಲ್ ಟು 4/4. ಸೊ ವಾಟ್ ಯು ವಿಲ್ ಗೆಟ್? 4 ಮತ್ತೆ 4 ಕ್ಯಾನ್ಸಲ್ ಆಗಿ D ವಿಲ್ ಬಿ ಈಕ್ವಲ್ ಟು 1. ಹಾಗಿದ್ರೆ ಕಾಮನ್ ಡಿಫರೆನ್ಸ್ ಏನ್ ಬಂತು? 1 ಬಂತು. ಹೌದಾ? ಈಗ ಕಾಮನ್ ಡಿಫರೆನ್ಸ್ ಬಂತಲ್ಲ ನಮಗೆ 1 ಅಂತ, ಅದನ್ನ ಯಾವ್ದಾದ್ರು ಇಕ್ವೇಶನ್ 1 ಅಥವಾ 2 ಎರಡರಲ್ಲಿ ಯಾವ್ದ್ರಲ್ಲಾದ್ರೂ ಒಂದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಯು ವಿಲ್ ಗೆಟ್ A. ಸೊ A ಪ್ಲಸ್ 2D ಇಸ್ ಈಕ್ವಲ್ ಟು 5. ಸಬ್ಸ್ಟಿಟ್ಯೂಟ್ ಮಾಡ್ರಿ. ಸಬ್ಸ್ಟಿಟ್ಯೂಟಿಂಗ್
ಡಿ ಈಸ್ ಈಕ್ವಲ್ ಟು 1 ಇನ್ ಇಕ್ವೇಶನ್ 1 ಹೌದಾ, ದಟ್ ಈಸ್ ಎ ಪ್ಲಸ್ 2d ಈಸ್ ಈಕ್ವಲ್ ಟು 5 ಹೌದಾ. ಸೊ ನಾವು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಎ ಪ್ಲಸ್ 2 ಇಂಟು 1 ಈಸ್ ಈಕ್ವಲ್ ಟು 5, ಎ ಈಸ್ ಈಕ್ವಲ್ ಟು 5 ಮೈನಸ್ 2 ಮಾಡಿದಾಗ ಯು ವಿಲ್ ಗೆಟ್ ಎ ವ್ಯಾಲ್ಯೂ ಆಸ್ 3. ಯು ವಿಲ್ ಗೆಟ್ ಎ ವ್ಯಾಲ್ಯೂ ಆಸ್ 3. ಓಕೆ ಸರಿ, ಈಗ ಅರಿಥ್ಮೆಟಿಕ್ ಪ್ರೋಗ್ರೆಷನ್ನ ಫೈಂಡ್ ಔಟ್ ಮಾಡೋ ಟೈಮ್. ಯಾಕೆಂದ್ರೆ ಏನು ಬಂತು, ಟೀನು ಬಂತು ಹೌದಾ. ಫಸ್ಟ್ ಟರ್ಮ್ ಅಂದರೆ ಎ, ದಟ್ ಈಸ್ 3. ಸೊ ರಿಕ್ವೈರ್ಡ್ ಎ ಪಿ ಏನಾಗುತ್ತೆ ಈಗ, ರಿಕ್ವೈರ್ಡ್ ಎ ಪಿ ಫಸ್ಟ್ ಟರ್ಮ್ 3 ಬರ್ಕೊಳ್ರಿ. 3ಗೆ ನಾವೇನು ಮಾಡಬೇಕು, ಕಾಮನ್ ಡಿಫ್ರೆನ್ಸ್ನ ಆ್ಯಡ್ ಮಾಡಬೇಕು ನೆಕ್ಸ್ಟ್ ಟರ್ಮ್ಗಳು ಬೇಕು ಅಂದರೆ ಹೌದಾ. ಸೊ 3 + 1 ಈಸ್ 4, 4 + 1 ಈಸ್ 5, 5 + 1 ಈಸ್ 6, 6 + 1 ಈಸ್ 7. ದಿಸ್ ಇಸ್ ದ ರಿಕ್ವೈರ್ಡ್ ಎ ಪಿ ಹೌದಾ. ದಿಸ್ ಇಸ್ ನಥಿಂಗ್ ಬಟ್ ರಿಕ್ವೈರ್ಡ್ ಎ ಪಿ. ಅರ್ಥ ಆಯ್ತಲ್ಲ? ಓಕೆ, ಆಲ್ ರೈಟ್. ಸೊ ಈ ರೀತಿಯಾಗಿ ಪ್ರಶ್ನೆಗಳು ನಿಮಗೆ ಬರ್ತಾ ಹೋಗುತ್ತೆ ಹೌದಾ. ಸೊ ಲೆಕ್ಚರ್ ವಿಡಿಯೋಸ್ಗಳಲ್ಲಿ ಅಂದರೆ ಪ್ರತಿಯೊಂದು ಸೆಷನ್ ಚಾಪ್ಟರ್ ವೈಸ್ ನಿಮಗೆ, ಚಾಪ್ಟರ್ ವೈಸ್ ಅಲ್ಲ ಟಾಪಿಕ್ ವೈಸ್ ನಿಮಗೆ ವಿಡಿಯೋಸ್ಗಳು ಅವೈಲೇಬಲ್ ಇದೆ, ಲೆಕ್ಚರ್ ವಿಡಿಯೋಸು. ಅದರಲ್ಲಿ ಪ್ರತಿಯೊಂದು ಎಕ್ಸಸೈಸ್ ಕ್ವಶನ್ನ ಸಾಲ್ವ್ ಮಾಡಿರೋ ಅಂತಹ ವಿಡಿಯೋಸ್ ನೀವು ನೋಡಬಹುದು. ಕಾನ್ಸೆಪ್ಷುಯಲ್ ಕ್ಲಾರಿಟಿ ಸಮ್ಮರೈಸ್ ಮಾಡೋದಕ್ಕೆ ಈ ಒಂದು ವಿಡಿಯೋನ ಉಪಯೋಗಿಸ್ಕೋಬೋದು. ಓಕೆ, ಆಲ್ ರೈಟ್. ಸರಿ, ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಕಡೆಗೆ ಹೋಗೋಣ. ನಮ್ಮ ನೆಕ್ಸ್ಟ್ ಕಾನ್ಸೆಪ್ಟ್, ದ nth ಟರ್ಮ್ ಆಫ್ ಎನ್ ಎ ಪಿ ಈಸ್ ದ, ಕಾನ್ಸೆಪ್ಟ್ ಅಲ್ಲ ಇದು, ಒಂದು ರಿಮಾರ್ಕ್. ನಾವು ಇಷ್ಟೋ ತನಕ ಏನು ಕಲ್ತಿದ್ದೀವಲ್ಲ ಅದರಿಂದ ಏನನ್ನ ನಾವು ರಿಮಾರ್ಕ್ ನೋಟ್ ಮಾಡಿದ್ದೀವಿ ಅನ್ನೋದನ್ನ ಇವಾಗ ನೋಡೋಣ. ಏನು ಹೇಳ್ತಿದ್ದಾರೆ, ದ nth ಟರ್ಮ್ ಆಫ್ ಎನ್ ಎ ಪಿ ಈಸ್ ದ ಡಿಫರೆನ್ಸ್ ಆಫ್ ದ ಸಮ್ ಟು ದ ಫಸ್ಟ್ n ಟರ್ಮ್ಸ್ ಅಂಡ್ ದ ಸಮ್ ಟು ಫಸ್ಟ್ n ಮೈನಸ್ 1 ಟರ್ಮ್ಸ್ ಆಫ್ ಇಟ್. nth ಟರ್ಮ್ ಆಫ್ ಎನ್ ಎ ಪಿನ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀರಿ, ಎ ಎನ್ ಇಂದ ರೆಪ್ರೆಸೆಂಟ್ ಮಾಡ್ತೀರಿ. ಓಕೆ, ಸೊ ಈ ಎ ಅನ್ನ ನಾವು ಹೆಂಗೆ ರೆಪ್ರೆಸೆಂಟ್ ಮಾಡ್ಬೋದು ಗೊತ್ತಾ, ನಮಗೆ ಜನರಲ್ ಟರ್ಮಲ್ಲಿ ಬರೆಯೋದು ಗೊತ್ತು. ಎ ಎನ್ ಅಂದರೆ ಏನು ಅಂದರೆ ನೀವು ನೆಕ್ಸ್ಟ್ ನೀವೇ ಹೇಳ್ಬಿಡ್ತೀರಿ, ಎ ಎನ್ ಇಸ್ ಈಕ್ವಲ್ ಟು ಅಂದರೆ ಎ ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ ನೀವೇ ಹೇಳ್ತೀರಿ. ಆದರೆ ಕೆಲವೊಮ್ಮೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕಾದ್ರೆ ಈ ಒಂದು ಕಾನ್ಸೆಪ್ಟನ್ನು ನಾವು ಯೂಸ್ ಮಾಡ್ತೀವಿ. ಅದೇನು ಅಂದರೆ ಎ ಎನ್ ಇಸ್ ಈಕ್ವಲ್ ಟು ಸಮ್ ಆಫ್ n ಟರ್ಮ್ಸ್ ಮೈನಸ್ ಸಮ್ ಆಫ್ n ಮೈನಸ್ 1 ಟರ್ಮ್ಸ್. ಇದನ್ನ ನೆನ್ಪಿಟ್ಕೊಂಡಿರಿ. ಓಕೆ, ಸೊ ಯಾವಾಗಾದ್ರೂ ಕ್ವೆಶನ್ಸ್ಗಳಲ್ಲಿ ಸಾಲ್ವ್ ಮಾಡಬೇಕಾದ್ರೆ ಇದು ಬೇಕಾಗತ್ತೆ. ಸಮ್ ಆಫ್ n ಟರ್ಮ್ಸ್ ಮೈನಸ್ ಸಮ್ ಆಫ್ n ಮೈನಸ್ 1 ಟರ್ಮ್ಸ್ಗಳ ಡಿಫ್ರೆನ್ಸ್ ಏನಿರುತ್ತಲ್ಲ, ಇವುಗಳ ಡಿಫ್ರೆನ್ಸ್ ನಮಗೆ ಎ ಎನ್ ಅನ್ನ ಕೊಡುತ್ತೆ, ಅಂದರೆ nth ಟರ್ಮ್ ಅನ್ನ ಕೊಡುತ್ತೆ. ವಾಟ್ ಇಟ್, ಇದೊಂದು ರಿಮಾರ್ಕ್, ಅಂದರೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕಾದ್ರೆ ವಿ ವಿಲ್ ಯೂಸ್ ಇಟ್. ಓಕೆ, ಈಗ ಲಾಸ್ಟ್ ಕಾನ್ಸೆಪ್ಟ್ ಕಡೆಗೆ ಬರ್ತಿದ್ದೀವಿ. ಲಾಸ್ಟ್ ಕಾನ್ಸೆಪ್ಟ್ ಏನು, ನಾವು ಫಸ್ಟು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಆದ ತಕ್ಷಣನೇ nth ಟರ್ಮ್ ಆಫ್ ಎನ್ ಎ ಪಿ ಅಥವಾ ಜನರಲ್ ಟರ್ಮ್ ಆಫ್ ಎನ್ ಎ ಪಿ ಬಗ್ಗೆ ಮಾತಾಡಿದ್ವಿ. ಈಗ ಈ ಟರ್ಮ್ಸ್ಗಳನ್ನು ಸಮ್ ಅಥವಾ ಆ್ಯಡ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಎನ್ ಎ ಪಿ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಯೂಶಲಿ ನಾವು ಟರ್ಮ್ಸ್ಗಳನ್ನು ಹೆಂಗೆ ರೆಪ್ರೆಸೆಂಟ್ ಮಾಡೋದು, A1 A2 A3 ಹೌದಾ, ಈ ರೀತಿಯಾಗಿ ಬರಿತಾ ಹೋಗ್ತೀವಿ. ಹೀಗೆ ಈ ಟರ್ಮ್ಸ್ಗಳನ್ನು ನಾವು ಆ್ಯಡ್ ಮಾಡಿದಾಗ ವಾಟ್ ವಿ ವಿಲ್ ಗೆಟ್, ಸಮ್ ಆಫ್ ದ ಟರ್ಮ್ಸ್. ಹೌದಾ, ಕರೆಕ್ಟಾ? ಹೌದು. ಸೊ ಸಮ್ ಆಫ್ ದ ಟರ್ಮ್ಸ್ ನಮಗೆ ಸಿಗುತ್ತೆ. ಇದನ್ನು ನಾವು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ, ಇನ್ ಆರ್ಡರ್ ಟು ಆ್ಯಡ್ ದ ಎಲ್ಲ ನಂಬರ್ಸ್ಗಳನ್ನು ಆ್ಯಡ್ ಮಾಡ್ಕೊಂತ ಕೂಡ್ಲಿಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ಫಾರ್ಮುಲಾನ ತಂದರು. ಆ ಫಾರ್ಮುಲಾ ಯಾವುದು ಅಂದರೆ ಎಸ್ ಎನ್ ಇಸ್ ಈಕ್ವಲ್ ಟು n ಬೈ 2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. ಓಕೆ, ಈ ಫಾರ್ಮುಲಾ ಡಿರೈವೇಷನ್ ನಿಮಗೆ ಅಗತ್ಯನೂ ಇಲ್ಲ, ನೀವು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೋಬೇಡ್ರಿ. ಆಲ್ರೆಡಿ ಇದಕ್ಕೆ ತುಂಬ ಫೆಮಿಲಿಯರ್ ನೀವು, ಹೌದಾ. ಜನರಲ್ ಟರ್ಮ್ ಆಫ್ ಎನ್ ಎ ಪಿ ಆಗಿರ್ಬೋದು, ಈ ಫಾರ್ಮುಲಾಕ್ಕೆ ತುಂಬ ಹತ್ತಿರ ಇರ್ತೀರಿ, ಹೌದಾ. ಬಟ್ ಇಲ್ಲಿ ಎಸ್ ಎನ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಸಮ್ ಆಫ್ n ಟರ್ಮ್ಸ್, ಹೌದಾ. ಎಸ್ ಎನ್ ಈಸ್ ನಥಿಂಗ್ ಬಟ್ ಸಮ್ ಆಫ್ n ಟರ್ಮ್ಸ್ ಆಫ್ ದ ಎ ಪಿ, ಸಮ್ ಆಫ್ n ಟರ್ಮ್ಸ್ ಆಫ್ ಎನ್ ಎ ಪಿ, ಕರೆಕ್ಟಾ?
ಹಾಗೆ ಎನ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಎನ್ ರೆಪ್ರೆಸೆಂಟ್ ನಂಬರ್ ಆಫ್ ಟರ್ಮ್ಸ್. ಹೌದಾ? ಎನ್ ಅಂದ್ರೆ ಏನು? ಸೇಮ್ ನಂಬರ್ ಆಫ್ ಟರ್ಮ್ಸ್. ಇವೆಲ್ಲ ಉಳುಕಿದೇನಿದಾವಲ್ಲ ಟರ್ಮ್ಸ್ಗಳು, ಓಕೆ, ಟರ್ಮಿನಾಲಜೀಸ್, ಇವೆಲ್ಲ ಕಾಮನ್ ಆಲ್ರೆಡಿ ನೋಡಿವಿ. ಎ ಅಂದ್ರೆ ಗೊತ್ತು ಫಸ್ಟ್ ಟರ್ಮ್, ಡಿ ಅಂದ್ರೆ ಕಾಮನ್ ಡಿಫ್ರೆನ್ಸ್, ಎನ್ ಅಂದ್ರೆ ನಂಬರ್ ಆಫ್ ಟರ್ಮ್ಸ್, ಇ ಎನ್ ಅಂದ್ರೂ ಕೂಡ ನಂಬರ್ ಆಫ್ ಟರ್ಮ್ಸ್, ಎಸ್ ಎನ್ ಅಂದ್ರೆ ಏನು? ಸಮ್ ಆಫ್ ಎನ್ ಟರ್ಮ್ಸ್ ಆಫ್ ಎನ್ ಎ ಪಿ. ಅಂದ್ರೆ ಇಲ್ಲಿ ಇರ್ತಕ್ಕಂಥ ಎನ್ನೇ ಇಲ್ಲಿ ಇರುತ್ತೆ, ಅಥವಾ ಇಲ್ಲಿರೋದನ್ನೇ ಇಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ದ ಫಾರ್ಮುಲಾ. ಎಸ್ ಎನ್ ಇಸ್ ಈಕ್ವಲ್ ಟು n by 2 into 2a plus n minus 1 into d. ಸರಿನಾ? ಓಕೆ. ಇದು ನಾರ್ಮಲ್ ಆಗಿ ಟು ಫೈಂಡ್ ಸಮ್ ಆಫ್ ದ ಎನ್ ಟರ್ಮ್ಸ್ನ ನಾವು ಫೈಂಡ್ ಔಟ್ ಮಾಡೋದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಕೆಲವೊಮ್ಮೆ ಪ್ರಶ್ನೆಯಲ್ಲಿ ಹಿಂಗೂ ಕೊಟ್ಟಿರ್ತಾರೆ, ಎಲ್ಲ ಪ್ರಶ್ನೆಗಳಲ್ಲಿ ಅಲ್ಲ, ಕೆಲವೊಂದು ಪ್ರಶ್ನೆಗಳಲ್ಲಿ ಏನು ಕೊಟ್ಟಿರ್ತಾರೆ? ನಮಗೆ ಲಾಸ್ಟ್ ಟರ್ಮನ್ನು ಕೊಟ್ಟಿರ್ತಾರೆ. ಓಕೆ, ಸೊ ಇದರಲ್ಲಿ ಎಲ್ಲೂ ಲಾಸ್ಟ್ ಟರ್ಮ್ನ ಅಗತ್ಯ ಇಲ್ಲ. ಲಾಸ್ಟ್ ಟರ್ಮ್ ಅಂತ ಮೆನ್ಷನ್ ಮಾಡದೇ ಇದ್ದಾಗ ನೀವು ಇದನ್ನ ಯೂಸ್ ಮಾಡ್ತೀರಿ. ಒಂದು ವೇಳೆ ಲಾಸ್ಟ್ ಟರ್ಮ್ ಅಂತ ಎಲ್ಲಾದರೂ ಮೆನ್ಷನ್ ಮಾಡಿರ್ತಾರೆ ಅಥವಾ ಕೊಟ್ಟಿರ್ತಾರೆ, ನಿಮಗೆ ಕ್ವಶನ್ನ ಸಾಲ್ವ್ ಮಾಡಿ ಮಾಡಿ ನಿಮಗೆ ಗೊತ್ತಾಗಿರುತ್ತೆ ಆಲ್ರೆಡಿ ಲಾಸ್ಟ್ ಟರ್ಮ್ ಹೆಂಗಿರುತ್ತೆ. ಹೆಂಗೆ? ಎ ಎನ್ ಈಸ್ ನಥಿಂಗ್ ಬಟ್ ಲಾಸ್ಟ್ ಟರ್ಮ್. ಹೌದಾ? ಎ ಎನ್ ವ್ಯಾಲ್ಯೂ ಅಥವಾ ನಿಮಗೆ ಎ ಎನ್ ವ್ಯಾಲ್ಯೂನ ನೀವು ಫೈಂಡ್ ಔಟ್ ಮಾಡ್ಕೊಳ್ಳೋ ಹಾಗಿದ್ರೆ ನೀವೇ ಮಾಡ್ಕೊತೀರಾ, ಲಾಸ್ಟ್ ಟರ್ಮ್ ಅಂತ ನೀವು ಅದನ್ನು ಕನ್ಸಿಡರ್ ಮಾಡ್ತೀರಾ. ಹಾಗೆ ಒಂದು ವೇಳೆ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಲಾಸ್ಟ್ ಟರ್ಮ್ ಸಿಗ್ತಿದೆ ಅಂದರೆ ನೀವು ಈ ಫಾರ್ಮುಲಾನ ಯೂಸ್ ಮಾಡ್ಬೋದು. ಯಾವ ಫಾರ್ಮುಲಾ? ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಎ ಪ್ಲಸ್ ಎಲ್. ಏನಿದು? ದಿಸ್ ಈಸ್ ಆಲ್ಸೋ ಫಾರ್ಮುಲಾ ಟು ಫೈಂಡ್ ಸಮ್ ಆಫ್ ಎನ್ ಟರ್ಮ್ಸ್. ಅದರ ವಿಷಯ ಏನು ಅಂದರೆ ವೆನ್ ಲಾಸ್ಟ್ ಟರ್ಮ್ ಈಸ್ ಗಿವೆನ್. ಎಲ್ ಅಂದ್ರೆ ಏನು? ಲಾಸ್ಟ್ ಟರ್ಮ್. ಅರ್ಥ ಆಯ್ತಾ? ಎ ಅಂದ್ರೆ ಏನು? ಫಸ್ಟ್ ಟರ್ಮ್. ಗಾಟ್ ಇಟ್? ಫಸ್ಟ್ ಟರ್ಮ್ ಹಾಗೆ ಲಾಸ್ಟ್ ಟರ್ಮ್ಗಳ ಪರಿಚಯ ಇತ್ತು ಪ್ರಶ್ನೆಯಲ್ಲಿ ಅಂದರೆ ಮುಗೀತು. ಸಮ್ ಆಫ್ ಎನ್ ಟರ್ಮ್ಸ್ ಫೈಂಡ್ ಔಟ್ ಮಾಡೋದು ಸುಲಭ. ಓಕೆ, ಸೊ ಇವೆರಡು ಫಾರ್ಮುಲಾಗಳನ್ನು ನಾವು ಬಳಸ್ತೀವಿ ಫಾರ್ ವಾಟ್? ಟು ಫೈಂಡ್ ದ ಸಮ್ ಆಫ್ ದ ಎ ಪಿ. ಗಾಟ್ ಇಟ್? ಇವಾಗ ಮುಂದೆ ಹೋಗೋಣ. ಓಕೆ, ಒಂದು ಪ್ರಶ್ನೆ ಸಾಲ್ವ್ ಮಾಡೋಣ. ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಫೈಂಡ್ ದ ಸಮ್ ಆಫ್ ದ ಫಸ್ಟ್ 22 ಟರ್ಮ್ಸ್ ಆಫ್ ದ ಎ ಪಿ 8, 3, -2. ಸರಿ, ಈಗ ಇಲ್ಲಿ ಏನೇನು ಕೊಟ್ಟರೆ ಪ್ರಶ್ನೆಯಲ್ಲಿ ಏನೇನು ಕೊಟ್ಟರೆ ನಮಗೆ? ಎ ಅಂದರೆ ಫಸ್ಟ್ ಟರ್ಮ್ ಕೊಟ್ಟರೆ, ಅರಿಥ್ಮೆಟಿಕ್ ಪ್ರೋಗ್ರೆಷನ್ನಿಂದ ತಗೊಂತೀವಿ. ಫಸ್ಟ್ ಟರ್ಮ್ ಈಸ್ 8. ವಾಟ್ ಈಸ್ ದ ಕಾಮನ್ ಡಿಫ್ರೆನ್ಸ್? ಕಾಮನ್ ಡಿಫ್ರೆನ್ಸ್ ಏನು? 3 - 8. 3 - 8 ಮಾಡಿದಾಗ ಯು ವಿಲ್ ಗೆಟ್ -5. ಹೌದಾ? -5. ಮತ್ತಿನ್ನೇನು ಬೇಕು ನಮಗೆ? ವಾಟ್ ವಿ ನೀಡ್? ಎಷ್ಟನೇ ಟರ್ಮ್ ಅಂತ ಕೊಟ್ಟರೆ 22. ಹಾಗಿದ್ರೆ ಎನ್ ವಿಲ್ ಬಿ ಈಕ್ವಲ್ ಟು 22. ಹೌದಾ? ಎನ್ ಈಸ್ 22. ಎ ವ್ಯಾಲ್ಯೂ ಇದೆ, ಡಿ ವ್ಯಾಲ್ಯೂ ಸಿಕ್ತು. ಲಾಸ್ಟ್ ಟರ್ಮ್ ಅಂತ ಅವ್ರು ಎಲ್ಲೂ ಮೆನ್ಷನ್ ಮಾಡಿಲ್ಲ. ಹೌದಾ? ಆಮ್ ಐ ರೈಟ್? ಸೊ ಹಾಗಿದ್ರೆ ಡೈರೆಕ್ಟ್ ಆಗಿ ಸಮ್ ಫಾರ್ಮುಲಾನೇ ಹಾಕೋಣ. ಲಾಸ್ಟ್ ಟರ್ಮ್ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಹೌದಾ? ಸೊ ನಾನೇನು ಮಾಡ್ತೀನಿ? ಎಸ್ ಎನ್ ಇಸ್ ಈಕ್ವಲ್ ಟು ಫಾರ್ಮುಲಾನ ನಾನು ಅಪ್ಲೈ ಮಾಡ್ತೀನಿ. ಬಿಕಾಸ್ ಐ ನೀಡ್ ಟು ಫೈಂಡ್ 22 ಟರ್ಮ್ಸ್ಗಳ ಸಮ್. ಹೌದಾ? ಐ ಡೋಂಟ್ ನೋ ಅಬೌಟ್ ಇಟ್. ಸೊ ಹಾಗಾಗಿ ಫಾರ್ಮುಲಾ ಯಾವುದನ್ನು ಯೂಸ್ ಮಾಡ್ತೀನಿ? ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ -1 ಇಂಟು ಡಿ. ಓಕೆ, ಸೊ ಎಸ್ ಎನ್ ಅಂದರೆ ಎಸ್ 22 ಇಸ್ ಈಕ್ವಲ್ ಟು 22 by 2 ಇಂಟು 2a. ಎ ಈಸ್ 8 ಪ್ಲಸ್ ಎನ್ ಎಷ್ಟಿದೆ? 22. ಹೌದಾ? -1 ಇಂಟು ಡಿ ಎಷ್ಟಿದೆ? -5. ಬರೀರಿ ಹಾಗೆ ಆಸ್ ಇಟ್ ಈಸ್. ಬರ್ದ್ರಾ? ಈಗ 2 1s 2 11s. ಸೊ ಯು ವಿಲ್ ಗೆಟ್ 11 ಇಂಟು 2 8s 16 ಪ್ಲಸ್ 22 -1 ಎಷ್ಟು? 21. 21 ಇಂಟು -5. 21 ಇಂಟು -5. ನೋಡಿ, ನಮಗೆ ಬರುವಂಥ ಉತ್ತರ ಮೈನಸಲ್ಲೇ ಇರುತ್ತೆ. ಯಾಕೆಂದರೆ ಇಲ್ಲಿ ಆಲ್ರೆಡಿ 22 - 1 ಇಸ್ 21. 21 ಇಂಟು -5 ಮಾಡಿದಾಗ ಡೆಫಿನೆಟ್ಲಿ ನೆಗೆಟಿವ್ ಆನ್ಸರೇ ಸಿಗೋದು. ಹೌದಾ? ಸೊ 21 ಇಂಟು 5 ಮಾಡಿದರೆ ಯು ವಿಲ್ ಗೆಟ್ 105. ಕರೆಕ್ಟಾ? ಆಮ್ ಐ ರೈಟ್? ಓಕೆ, ಸೊ 11 ಇಂಟು ಇಲ್ಲೇ ಬರೆಯೋಣ. ಓಕೆ, ಇಲ್ಲೇ ಕಂಟಿನ್ಯೂ ಮಾಡೋಣ ಇದೇ ಸ್ಲೈಡಲ್ಲಿ.
ಸೊ 11 ಇಂಟು 8 ಮೈನಸ್ 105. 8 ಟು 16 ಅಲ್ಲ, ನಾನು 8 ಯಾಕೆ ಬರದೆ? 8 ಯಾಕೆ ಬರ್ದೆ? ಸರಿ. ಸೊ 8 ಟೂ ನೋಡಿ, ಅದಕ್ಕೆ ಇನ್ನೊಮ್ಮೆ ನಾನು ಹೇಳ್ತಾ ಒಮ್ಮೆಲೆ ಯಾವಾಗಾದ್ರೂ ಒಂದೊಂದ್ಸಲ ತಪ್ಪು ಬರೆದಿರಬಹುದು. ಏನೋ ಹೇಳ್ತಿರ್ತೀನಿ, ಏನೋ ಬರೆದಿರ್ತೀನಿ, ಫೈನ್. ಬಟ್ ನೀವು ಕೂಡ ಅಷ್ಟೇ ಪರೀಕ್ಷೆಯಲ್ಲಿ ಕ್ರಾಸ್ ಚೆಕ್ ಮಾಡ್ರಿ. ಸ್ಪೆಷಲಿ ಕ್ಯಾಲ್ಕುಲೇಟ್ ಮಾಡಿದಾಗ, ಅಂದರೆ ಕ್ಯಾಲ್ಕುಲೇಷನ್ ಪಾರ್ಟ್ ಬಂದಾಗ ವ್ಯಾಲ್ಯೂಸ್ಗಳನ್ನು ಹಾಕಿರ್ತೀರಲ್ಲ, ಅದು ಒಮ್ಮೆ ನೋಡ್ರಿ. ಆಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಕೆಲವೊಮ್ಮೆ ನಾವು ಏನೇ ಯೋಚನೆ ಮಾಡ್ತಿರ್ತೀವಿ, ಏನೋ ಬರೆದಿರ್ತೀವಿ. 2 8 16 ಅಂತ ಗೊತ್ತಿರುತ್ತೆ, ಬಟ್ 8 ಅಂತಾನೆ ಬರೆದಿರ್ತೀವಿ, ಹಿಂಗಾಗಿರುತ್ತೆ. ಸೊ ಇನ್ನೊಮ್ಮೆ ಬಡ ಕ್ರಾಸ್ ಚೆಕ್ ಮಾಡಿ 30 ಸೆಕೆಂಡ್ಸ್ ಒಳಗೆ ಏನು ಕ್ಯಾಲ್ಕುಲೇಟ್ ಮಾಡಿರ್ತೀರಲ್ಲ ಒಮ್ಮೆ ನೋಡ್ರಿ, ಆಮೇಲೆ ಮುಂದೆ ಹೋಗ್ರಿ. ಓಕೆ, ಆಲ್ ರೈಟ್. ಸೊ ಈಗ 16 ಮೈನಸ್ 105 ಮಾಡಿದರೆ -89, ಕರೆಕ್ಟ್ ಅಲ್ವಾ? ಎಸ್. ಸೊ ಈಗ 11 ಇಂಟು -89 ಮಾಡಿದರೆ ಹೌ ಮಚ್ ಯು ವಿಲ್ ಗೆಟ್? 11 9s 99, 11 8s 88, 97, ಕರೆಕ್ಟ್ ಅಲ್ವಾ? ಸೊ ಸಮ್ ಆಫ್ ಫಸ್ಟ್ 22 ಟರ್ಮ್ಸ್ ಆಫ್ ದ AP ವಿಲ್ ಬಿ ಈಕ್ವಲ್ ಟು -979. ಅರ್ಥ ಆಯ್ತಾ? ಎಷ್ಟು ಬಂತು? -979. ಓಕೆ, ಸರಿ. ಈಗ ಇನ್ನೊಂದು ಪ್ರಶ್ನೆನ ಸಾಲ್ವ್ ಮಾಡೋಣ. ಇಫ್ ದ ಸಮ್ ಆಫ್ ದ ಫಸ್ಟ್ 14 ಟರ್ಮ್ಸ್ ಆಫ್ ಎನ್ AP ಈಸ್ 1050 and its first term is 10, find the 20th term. ಓಕೆ, ಏನು ಹೇಳ್ತಿದ್ದಾರೆ? ನಮಗೆ ಸಮ್ ಆಫ್ ದ ಫಸ್ಟ್ 14 ಟರ್ಮ್ಸ್ ಆಫ್ ಎನ್ AP ಕೊಟ್ಟರೆ ದಟ್ ಈಸ್ 1050. ಹಾಗೆ ಇಟ್ಸ್ ಫಸ್ಟ್ ಟರ್ಮ್ ಕೊಟ್ಟರೆ 10. ನಮ್ಮ ಕೆಲಸ ಏನು? ಸಮ್ ಆಫ್ ದ 20 ಟರ್ಮ್ಸ್ ಅಲ್ಲ, 20th ಟರ್ಮನ್ನು ಫೈಂಡ್ ಔಟ್ ಮಾಡೋದು. ಗಾಟ್ ಇಟ್? ಸರಿ, ಈಗ ಏನು ಕೊಟ್ಟರೆ ಅದನ್ನು ಬರ್ಕೊಂಡ್ಬಿಡೋಣ. ಫಸ್ಟ್ 14 ಟರ್ಮ್ಸ್ಗಳ ಸಮ್ ಕೊಟ್ಟರೆ, ಹೌದಾ? ಸಮ್ ಆಫ್ ದ ಫಸ್ಟ್ 14 ಟರ್ಮ್ಸ್ ಅಂದರೆ S14 ಇಸ್ ಈಕ್ವಲ್ ಟು 1050 ಕೊಟ್ಟರೆ. ನೆಕ್ಸ್ಟು ಅಂಡ್ ಇಟ್ಸ್ ಫಸ್ಟ್ ಟರ್ಮ್ ಅಂದರೆ ಏನು? A ಇಸ್ ಈಕ್ವಲ್ ಟು 10 ಕೊಟ್ಟರೆ. ವಿ ನೀಡ್ ಟು ಫೈಂಡ್ 20th ಟರ್ಮ್. 20 ಟರ್ಮ್ಸ್ ಅಲ್ಲ, 20 ಟರ್ಮ್ಸ್ ಅಂದರೆ ಏನು ರೆಪ್ರೆಸೆಂಟ್ ಆಗುತ್ತೆ? 20th ಟರ್ಮ್ ಅಂದರೆ A20 ಆಗುತ್ತೆ. ಗಾಟ್ ಇಟ್? ಸರಿ, ಈಗ ಫಸ್ಟು ನೋಡಿ, S14 ಇಸ್ ಈಕ್ವಲ್ ಟು ಅಂದರೆ ಸಮ್ ಆಫ್ 14 ಟರ್ಮ್ಸ್ 1050 ಇದೆ, A ಇದೆ, ಹೌದಾ? ಸೊ N ಕೂಡ ಇದರಿಂದನೇ ಬರ್ಕೋಬೋದು ಈಗ ನಾವು. ಓಕೆ, ಈಗ N ಅನ್ನು ಕೂಡ ಇದು ಆಮೇಲೆ ಈಗ ನಾನು ಸಮ್ನ ಬಗ್ಗೆ ಯೋಚನೆ ಮಾಡ್ತಿರೋದು, ಹೌದಾ? ಇದ್ರ ಮೂಲಕ ನಾನು ಏನು ಫೈಂಡ್ ಔಟ್ ಮಾಡಬೇಕು ನೋಡಿ. 20th ಟರ್ಮ್ ಫೈಂಡ್ ಔಟ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀವಿ? ಫಾರ್ಮುಲಾ ಜನರಲ್ ಟರ್ಮ್ ಆಫ್ ಎನ್ AP. ಅದರಲ್ಲಿ A ಬೇಕು, N ಬೇಕು, ಕಾಮನ್ ಡಿಫರೆನ್ಸ್ ಬೇಕು, ಹೌದಾ? ಸೊ ಇಲ್ಲಿ A ಕೊಟ್ಟಿದ್ದಾರೆ, ಕ್ವಶನಲ್ಲಿ A ಇದೆ. N ಅಂದರೆ ಇಲ್ಲೇ ಆಲ್ರೆಡಿ ಇದೆ, ಆದರೆ ಕಾಮನ್ ಡಿಫರೆನ್ಸ್ ನಮಗೆ ಗೊತ್ತಿಲ್ಲ. ಸೊ ನಾನೇನು ಮಾಡ್ತೀನಿ, ಹಾಗಿದ್ರೆ ಈ ಸಮ್ದೇನು ವ್ಯಾಲ್ಯೂಸ್ಗಳು ಕೊಟ್ಟಾರಲ್ಲ, ಸಮ್ ಆಗಿರ್ಬೋದು ಅಥವಾ ಫಸ್ಟ್ ಟರ್ಮ್ ಆಗಿರ್ಬೋದು, ಇದನ್ನು ಯೂಸ್ ಮಾಡಿ ಕಾಮನ್ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡ್ಕೊತೀನಿ. ದೆನ್ ವಾಟ್ ಐ ವಿಲ್ ಡು? 20th ಟರ್ಮ್ನ ಫೈಂಡ್ ಔಟ್ ಮಾಡ್ತೀನಿ. ಮಾಡೋಣ ಕೆಲಸ. ಓಕೆ, ಸೊ SN ಇಸ್ ಈಕ್ವಲ್ ಟು n/2. ಇಲ್ಲಿ ಒಂದು ನಿಮಿಷ, ಇಲ್ಲಿ ಈಗ n ಇಸ್ ಈಕ್ವಲ್ ಟು 14. ಓಕೆ, ಸೊ SN ಇಸ್ ಈಕ್ವಲ್ ಟು n/2 ಇಂಟು 2A ಪ್ಲಸ್ n - 1 ಇಂಟು D. ಸರಿ, ಸೊ SN ಎಷ್ಟಿದೆ ವ್ಯಾಲ್ಯೂ? 1050. N ಏನಿದೆ ಇಲ್ಲಿ? 14 ಇದೆ, ಬೈ 2 ಇಂಟು 2 ಇಂಟು A ದಟ್ ಈಸ್ 10 ಪ್ಲಸ್ n - 1 ಅಂದರೆ 14 - 1 ದಟ್ ಈಸ್ 13. ಡೈರೆಕ್ಟಾಗಿ ಬರೀತಿದ್ದೀನಿ. n - 1 ಅಂದರೆ 14 - 1 ಇಂಟು D. ಓಕೆ, ಸರಿ. ಈಗ 2 1s 2 7s 14. ನೆಕ್ಸ್ಟ್ ಸ್ಲೈಡಲ್ಲಿ ಕಂಟಿನ್ಯೂ ಮಾಡ್ತೀನಿ. 1050 ಇಸ್ ಈಕ್ವಲ್ ಟು ಏನಿದೆ? 7 ಆಸ್ ಇಟ್ ಈಸ್ ಹಾಗೆ ಬರೀರಿ. 2 ಇಂಟು 10 ಮಾಡಿದಾಗ 20 ಆಗುತ್ತೆ. ದೆನ್ ಪ್ಲಸ್ 14 - 1 ಈಸ್ 13D ಪ್ಲಸ್ 13D ಬರೀರಿ.
ಪ್ಲಸ್ 13D. ಓಕೆ, ಸರಿ. ಸೊ 1050 ಇಸ್ ಈಕ್ವಲ್ ಟು 7 2s 14, 140 ಆಯಿತು, ಪ್ಲಸ್ 13 7s 91D. ಓಕೆ, ಸೊ 1050 ಮೈನಸ್ 140 ಇಸ್ ಈಕ್ವಲ್ ಟು 91D. ಓಕೆ, ಸೊ 1050 ಮೈನಸ್ 140 ಮಾಡಿದರೆ ಹೌ ಮಚ್ ಯು ವಿಲ್ ಗೆಟ್? 910. ಹೌದಾ? You will get 910, which is equal to 91D. So D will be equal to 910 by 91. Then 91 ones are 91 tens. So D ಎಷ್ಟು ಬಂತು? 10 ಬಂತು. ಕಾಮನ್ ಡಿಫರೆನ್ಸ್ ಎಷ್ಟು ಬಂತು? 10 ಬಂತು. ಓಕೆ, ಸರಿ. ಈಗ ನಮ್ಮ ಕೆಲಸ ಏನು? 20th ಟರ್ಮ್ನ ಫೈಂಡ್ ಔಟ್ ಮಾಡೋದು. 20th ಟರ್ಮ್ ಅಂದರೆ an is equal to a plus n minus 1 into d. So 20th term is a20 is equal to a is 10 plus n minus 1 ಅಂದರೆ 19. ಹೌದಾ? n is 20 minus 1 into common difference is 10. So a20 is equal to 10 plus 19 into 10 is 190. ಹೌದಾ? ಸೊ ಹಾಗಾಗಿ 20th ಟರ್ಮ್ ವಿಲ್ ಬಿ ಈಕ್ವಲ್ ಟು 200. 20th ಟರ್ಮ್ ಏನಾಯ್ತು? 200 ಆಯ್ತು. ಗಾಟ್ ಇಟ್? ಸರಿನಾ? ಓಕೆ, ಸೊ ಈ ರೀತಿಯಾಗಿ ನಾವು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೀವಿ ಯೂಸಿಂಗ್ ಸಮ್ ಆಫ್ n ಟರ್ಮ್ಸ್ ಆಫ್ ಎನ್ AP. ಸರಿ, ಹಾಗಿದ್ರೆ ಈಗ ಲಾಸ್ಟ್ ಒಂದು ಪ್ರಶ್ನೆನ ಸಾಲ್ವ್ ಮಾಡೋಣ. ಮಾಡಿ ಈ ಒಂದು ರಿವಿಷನ್ ಸೆಷನ್ ಏನಿದೆ ಇದನ್ನು ಕಂಪ್ಲೀಟ್ ಮಾಡೋಣ. ಓಕೆ, ಸೊ ದಿಸ್ ಇಸ್ ದ ಲಾಸ್ಟ್ ಕ್ವೆಶನ್. ಫೈಂಡ್ ದ ಸಮ್ ಆಫ್ ಫಸ್ಟ್ 22 ಟರ್ಮ್ಸ್ ಆಫ್ ಎನ್ AP ಇನ್ ವಿಚ್ D is equal to 7 and 22nd ಟರ್ಮ್ is 149 ಅಂತ ಹೇಳ್ತಿದ್ದಾರೆ. ಹೌದಾ? ವಾಟ್ ವಿ ನೀಡ್ ಟು ಡೂ, ಇಲ್ಲಿ ಏನು ಕೊಟ್ಟರೆ ಅದನ್ನು ಬರೆದು ಬಿಡೋಣ. ಫಸ್ಟು ಸಮ್ ಆಫ್ ಫಸ್ಟ್ 22 ಟರ್ಮ್ಸ್ ಆಫ್ ಎನ್ AP ಅದನ್ನು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ 22 ಟರ್ಮ್ಸ್ಗಳ ಸಮ್ನ ಫೈಂಡ್ ಔಟ್ ಮಾಡಬೇಕು. ಕೊಟ್ಟಿರೋದೇನು? ಕಾಮನ್ ಡಿಫರೆನ್ಸ್, ದಟ್ ಈಸ್ D. ದೆನ್ 22nd ಟರ್ಮ್ ನೋಡಿ, 22nd ಟರ್ಮ್ ಬೇರೆ, ಸಮ್ ಆಫ್ 22 ಟರ್ಮ್ಸ್ ಬೇರೆ, ರೆಪ್ರೆಸೆಂಟೇಷನ್ ಡಿಫ್ರೆಂಟ್. 22nd ಟರ್ಮ್ನ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀರಿ? A22. ಸಮ್ ಆಫ್ 22 ಟರ್ಮ್ಸ್ನ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀರಿ? S22. ಓಕೆ, ಸರಿ. ಈಗ A22 ಇಸ್ ಈಕ್ವಲ್ ಟು 149 ಇದೆ. ನಾವೇನು ಫೈಂಡ್ ಔಟ್ ಮಾಡಬೇಕು? ಸಮ್ ಆಫ್ ಫಸ್ಟ್ 22 ಟರ್ಮ್ಸ್. ನೋಡಿ, ಇಲ್ಲಿ ಈ ಒಂದು ಪ್ರಶ್ನೆಯಲ್ಲಿ ನೀವು ಗಮನಿಸಿದ್ರೆ ನಿಮಗೆ ಅರ್ಥ ಆಗುತ್ತೆ. ಇರೋದೆಷ್ಟು? 22 ಟರ್ಮ್ಸ್. ಹೌದಾ? 22 ಟರ್ಮ್ಸ್ ಏನಿದೆ ಅಲ್ಲ, ಅಂದರೆ 22nd ಟರ್ಮ್. ಇದರ ಅರ್ಥ ಏನು? ಇರೋದೇ 22 ಟರ್ಮ್ಸ್, ಅದರಲ್ಲಿ 22nd ಟರ್ಮ್ ವ್ಯಾಲ್ಯೂ ಕೊಟ್ಟರೆ 149. ಇದರ ಅರ್ಥ ಏನು? ದಿಸ್ ಈಸ್ ನಥಿಂಗ್ ಬಟ್ ಲಾಸ್ಟ್ ಟರ್ಮ್. ಲಾಸ್ಟ್ ಟರ್ಮ್ ಕೊಟ್ಬಿಟ್ಟಾರೆ ನಮಗೆ. ಓಕೆ, ಸೊ ನಮ್ಮ ಕೆಲಸ ಏನು? ಸಮ್ ಫೈಂಡ್ ಔಟ್ ಮಾಡೋದು. ಸೊ ಆದರೆ ಈ ಲಾಸ್ಟ್ ಟರ್ಮ್ನ ಕೊಟ್ಟಿದ್ರೂ ಕೂಡ ಸಮ್ನ ಫೈಂಡ್ ಔಟ್ ಮಾಡೋದಕ್ಕೆ ಏನೇನು ಬೇಕು? ಈಗ ಫಾರ್ಮುಲಾ ಈಸ್ SN is equal to n/2 ಇಂಟು A ಪ್ಲಸ್ L. ಒಪ್ತೀನಿ. ಇಲ್ಲಿ ನಮಗೆ ಏನೇನು ಬೇಕು? n ಬೇಕು. n ಆಲ್ರೆಡಿ ಇದೆ, 22 ಟರ್ಮ್ಸ್ ಅಂತ ಅವರೇ ಮೆನ್ಷನ್ ಮಾಡಿರೋದ್ರಿಂದ S22 is equal to 22/2 ಇಂಟು ಲಾಸ್ಟ್ ಟರ್ಮ್ ಆಲ್ರೆಡಿ ಗಿವೆನ್, ಬಟ್ ಎ ಇಲ್ಲ. ಹಾಗಿದ್ರೆ ಎನ ಫಸ್ಟ್ ಫೈಂಡ್ ಔಟ್ ಮಾಡೋಣ, ಆಮೇಲೆ ಸಮ್ಮನ್ನು ಫೈಂಡ್ ಔಟ್ ಮಾಡೋಣ. ಓಕೆ, ಫಸ್ಟ್ ಏನ ಕಂಡು ಹಿಡ್ಕೊಳ್ಳೋಣ. ಸರಿ, ಹೌ ಟು ಫೈಂಡ್? ವಿತ್ ದ ಹೆಲ್ಪ್ ಆಫ್ ಜನರಲ್ ಟರ್ಮ್. ಇವಾಗ ಫಸ್ಟ್ ಜನರಲ್ ಟರ್ಮು, ಆಮೇಲೆ ಸಮ್ ಫಾರ್ಮುಲಾ. ಸರಿನಾ? ಈಗ n ಏನಿದೆ ಇಲ್ಲಿ? n is equal to 22. ಸರಿ, an is equal to a plus n minus 1 into d. an ಎಷ್ಟಿದೆ? a22 ಇದೆ. ಹೌದಾ? a is ಗೊತ್ತಿಲ್ಲ, ಪ್ಲಸ್ n ಏನಿದೆ? n is 22 minus 1 into d is 7. ಓಕೆ, ನಾವು ನೋಡಿ, A22 22nd ಟರ್ಮ್ ಏನಿದೆ? 149 ಇಸ್ ಈಕ್ವಲ್ ಟು a ಪ್ಲಸ್ 22 ಮೈನಸ್ 1 ಈಸ್ 21. 21 ಇಂಟು 7 ಮಾಡಿದರೆ 147. ಕರೆಕ್ಟಾ?
Am I right? Yes. So 149 is equal to a plus 147. ಸೊ ನಾನೇನು ಮಾಡ್ತೀನಿ 149ನ ಹಾಗೆ ಇಡ್ತೀನಿ, 147ನ LHS ತಗೊಂಡ್ಬರ್ತೀನಿ, ವಿಚ್ ಇಸ್ ಈಕ್ವಲ್ ಟು ಎ. ಸೊ ಎ ಇಸ್ ಈಕ್ವಲ್ ಟು 149 ಮೈನಸ್ 147 ಮಾಡಿದರೆ ಯು ವಿಲ್ ಗೆಟ್ 2. ಎ ಎಷ್ಟು ಬಂತು? 2 ಬಂತು. ದಟ್ ಈಸ್ ಸೆಕೆಂಡ್ ಟರ್ಮ್. ಫಸ್ಟ್ ಟರ್ಮ್. ಓಕೆ, ಎ ಇಸ್ ಈಕ್ವಲ್ ಟು 2 ಬಂತು. ವಿ ನೀಡ್ ಟು ಫೈಂಡ್ ದ ಸಮ್ ಆಫ್ 22 terms of an AP. ಸೊ ಹಾಗಿದ್ರೆ Sn is equal to n by 2 into a plus l. ಓಕೆ, ಸೊ ಹಿಯರ್ ಬರಿಬೇಕಾಗಿತ್ತು, ಮರ್ತೋದೆ. ಓಕೆ, ಸೊ ಹಿಯರ್ ಏನಿದು? ದಿಸ್ ಈಸ್ ನಥಿಂಗ್ ಬಟ್ ಎಲ್. ಓಕೆ, A22 ಏನಿದೆ ಅಲ್ಲ, ದಿಸ್ ಈಸ್ ನಥಿಂಗ್ ಬಟ್ ಲಾಸ್ಟ್ ಟರ್ಮ್. ಹಾಗೆ n is equal to 22. ಸರಿ, ಈಗ S22 is equal to 22 by 2 into A ಎಷ್ಟು ಬಂತು? 2 ಬಂತು. ಪ್ಲಸ್ ಲಾಸ್ಟ್ ಟರ್ಮ್ ಎಷ್ಟಿದೆ? 149. ಓಕೆ, ಲಾಸ್ಟ್ ಟರ್ಮ್ is 149. ಸೊ S22 is equal to 2 ones are 2 11s are. This is 11. ಓಕೆ, ಸೊ 149 ಪ್ಲಸ್ 2 ಮಾಡಿದಾಗ ವಾಟ್ ಯು ವಿಲ್ ಗೆಟ್? 151 ಬರುತ್ತೆ. ಈಗ 11 ones are 11, 11 5s are 55, plus 1 is 56, 11 ones are 11 plus 5 is 16. ಸೊ ಹಾಗಿದ್ರೆ ಸಮ್ ಆಫ್ ಫಸ್ಟ್ 22 terms of an AP ಎಷ್ಟಾಗುತ್ತೆ? ವಿಚ್ ವಿಲ್ ಬಿ ಈಕ್ವಲ್ ಟು 1661. ಓಕೆ, ಎಷ್ಟು? 1661 will be the sum of first 22 terms of an AP. ಅರ್ಥ ಆಯ್ತಾ? ಗಾಟ್ ಇಟ್? ಸರಿ, ಸೊ ಇದು ಪ್ರಶ್ನೆಗಳೆಲ್ಲ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಮಕ್ಕಳೇ. ಹಾಗಿದ್ರೆ ಇವತ್ತಿನ ಸೆಷನಲ್ಲಿ ನಾವು ಏನನ್ನ ಕಲ್ತ್ವಿ ಅನ್ನೋದನ್ನ ಒಮ್ಮೆ ಕ್ವಿಕ್ ಆಗಿ ಸಮರೈಸ್ ಮಾಡೋಣ. ವಾಟ್ ವಿ ಹ್ಯಾವ್ ಲರ್ನ್. ಕಂಪ್ಲೀಟ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅನ್ನುವಂಥ ಚಾಪ್ಟರ್ನ ನಾವು ಕಲ್ತ್ವಿ, ಡಿಸ್ಕಸ್ ಮಾಡಿದ್ವಿ. ಹೌದಾ? ಆಲ್ರೆಡಿ ನಾವು ಇದನ್ನ ಪೂರ್ತಿ ಎಳೆಯಾಗಿ ಕಲ್ತ್ಕೊಂಡಿದ್ದು ಯಾವಾಗ? ಆಲ್ರೆಡಿ ಲೆಕ್ಚರ್ ವಿಡಿಯೋಸಲ್ಲಿ. ಬಟ್ ಇವಾಗ ಎಕ್ಸಾಮ್ ಟೈಮಲ್ಲಿ ಸಮರೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಆಗಲೇ ಹೇಳಿದೆ. ಹೌದಾ? ಸೊ ಕಂಪ್ಲೀಟ್ ಇದರಲ್ಲಿ ಈ ಒಂದು ಚಾಪ್ಟರಲ್ಲಿ ಬರತಕ್ಕಂಥ ಫಾರ್ಮುಲಾಸ್ಗಳಾಗಿರಬಹುದು ಅಥವಾ ಕಾನ್ಸೆಪ್ಟ್ ಆಗಿರಬಹುದು, ಅದನ್ನು ಅರ್ಥ ಮಾಡ್ಕೊಂಡ್ವಿ, ಕೆಲವೊಂದಿಷ್ಟು ಕ್ವೆಶನ್ಸ್ನು ಸಾಲ್ವ್ ಮಾಡಿದ್ವಿ. ಓಕೆ, ಸೊ ಈ ಒಂದು ವಿಡಿಯೋಸ್ಗಳನ್ನು ಉಪಯೋಗ ಮಾಡ್ಕೊಳ್ಳಿ ಮಕ್ಕಳೇ. ನಾನು ತುಂಬ ಸರ್ತಿ ಹೇಳಿದ್ದೀನಿ, ಇವತ್ತಿನ ಸೆಷನಲ್ಲೂ ಹೇಳಿದೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಕ್ವೆಶನ್ಗಳನ್ನು ಸಾಲ್ವ್ ಮಾಡುವಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ನಿಮ್ಮ ತುಂಬ ಜನರ ತಲೆಯಲ್ಲಿ ಇದೆ, ನನಗೆ ಗೊತ್ತದು. ಹೌದಾ? ಸೊ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಬೇಕು ಅನ್ನೋದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ. ಆ್ಯಂಡ್ ಇಟ್ ಶುಡ್ ಬಿ ಎಕ್ಸ್ಪೆಕ್ಟೆಡ್ ಆ್ಯಕ್ಚುಲಿ ಆ್ಯಸ್ ಅ ಸ್ಟೂಡೆಂಟ್. ಹೌದಾ? ಸೊ ಸ್ಟೂಡೆಂಟ್ಸ್ ಆಗಿ ನೀವು ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ನೀವು ಕೇಳ್ತಿದ್ರೆ ದೇ ಆರ್ ಗೋಯಿಂಗ್ ಟು ಕಮ್ ಸೂನ್. ಓಕೆ, ಸೊ ಬೇಗ ಬರುತ್ತೆ, ನಿಮಗೆ ಸಿಗುತ್ತೆ ಆ ವಿಡಿಯೋಸು. ಬಟ್ ಕಾನ್ಸೆಪ್ಷುಯಲ್ ವೈಸ್ ಕ್ಲಾರಿಟಿ ಅಂತೂ ಬೇಕು. ಅದಕ್ಕೋಸ್ಕರ ಈ ರಿವಿಷನ್ ಸೆಷನ್ ಇದೆ. ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ, ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ಮುಂದಿನ ಸೆಷನಲ್ಲಿ ಮತ್ತೆ ಇನ್ನೊಂದು ಚಾಪ್ಟರ್ನ ಜೊತೆಗೆ ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡೋದಕ್ಕೆ, ಕಂಪ್ಲೀಟ್ ಚಾಪ್ಟರ್ನ ರಿವೈಸ್ ಮಾಡೋದಕ್ಕೆ ನಾನು ಇಲ್ಲಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.